ಹಾಯ್ ಹಲೋ ನಮಸ್ಕಾರ. ಸಿನಿಮಾ ನಾನು ಮನಸ್ಸು ಭಾವನೆಗಳ ಜಾತ್ರೆ ನನ್ನೊಳಗಿನ ನಾನು ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾವಳ್ಳಿ ಕಾರ್ತಿಕ್. ವೀಕ್ಷಕರೇ, ಬೇಕು ಅನ್ನೋರನ್ನ ಹತ್ತಿರಕ್ಕೆ ತೆಗೆದುಕೊಳ್ಳೋಣ, ಬೇಡ ಅನ್ನೋರನ್ನ ದೂರ ಕಳಿಸೋಣ. ಇದೇ ಪಾಲಿಸಿಯನ್ನು ತಮ್ಮ ಸಿನಿಮಾ ಕೆರಿಯರಲ್ಲಿ ಪಾಲಿಸ್ಕೊಂಡು ಬಂದಿರೋರು ನಟರಾಗಿರೋ ಅಶ್ವಿನ್ ಹಾಸನ್ ಅವರು. ನಾವು ಯಾವುದೋ ಟಿ ವಿಯಲ್ಲಿ ಒಂದು ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ, ಯಾವುದೋ ಸೀರಿಯಲ್ನ ವಾಚ್ ಮಾಡ್ತಾ ಇರ್ತೀವಿ, ಯಾವುದೋ ಪರದೆ ಮೇಲೆ ಯಾವುದೋ ಒಂದು ಪರ್ಫಾರ್ಮೆನ್ಸ್ ನೋಡ್ತಾ ಇರ್ತೀವಿ. ಆಗ ಮನಸ್ಸಲ್ಲಿ ಒಂದು ಮಾತು ಹೊರಹೊಮ್ಮುತ್ತೆ, ಈ ನಟನಿಗೆ ಸಾಕಷ್ಟು ಅವಕಾಶಗಳು ಸಿಗಬೇಕಲ್ಲ, ಯಶಸ್ಸು ಅನ್ನೋದು ಇವರ ಜೇಬಿಗೂ ಬೀಳಬೇಕಲ್ಲ ಅಂತ. ಅಂತಹ ಒಂದು ಹುಡುಕಾಟದಲ್ಲೇ ಅಶ್ವಿನ್ ಹಾಸನ್ ಅವರು ಬಹಳ ತಾಳ್ಮೆಯಿಂದ ಜತನವಾಗಿ ಕಾಪಾಡಿಕೊಂಡು ಇಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಒಂದಷ್ಟು ಒಳ್ಳೆಯ ಸಿನಿಮಾಗಳ ಭಾಗವಾಗಿದ್ದಾರೆ. ಪಾತ್ರಗಳ ಹುಡುಕಾಟ ಇನ್ನೂ ನಿಂತಿಲ್ಲ. ಇವತ್ತು ವಿಶೇಷವಾಗಿ ಕರ್ನಾಟಕ ನ್ಯೂಸ್ ಬೀಟ್ಗೆ ನನ್ನೊಳಗಿನ ನಾನೂನ ಹುಡುಕೋದಕ್ಕೆ ಬಂದಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ಬಿಡ್ತೀನಿ. ಅಶ್ವಿನ್ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ, ಥ್ಯಾಂಕ್ ಯು. ಯಾವಾಗಲೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೆ, ಈಗ ಆನ್ ಕ್ಯಾಮ್ರಾನು ಹೇಳ್ಬಿಡ್ತೀನಿ, ಮತ್ತೊಮ್ಮೆ ಶುಭಾಶಯ ನಿಮ್ಮ 100ನೇ ಸಿನಿಮಾದ ಜರ್ನಿಗೆ. ಥ್ಯಾಂಕ್ ಯು. ನಾನು ಒಂದು ಕ್ರೆಡಿಟ್ ತಗೊಂಡ್ಬಿಡ್ತೀನಿ. ಮೊದಲನೇ ಸಲ ನಾವು ಕರ್ನಾಟಕ ನ್ಯೂಸ್ ಬೀಟೇ ನಿಮ್ಮ 100ನೇ ಸಿನಿಮಾದ ಸುದ್ದಿ ಮಾಡಿದ್ದು. ಹೌದು. ಕರ್ನಾಟಕ ನ್ಯೂಸ್ ಬೀಟೇ ಈ ಅಂದರೆ 100 ಆಗಿದೆ ಅಂತ ಫಸ್ಟ್ ಸುದ್ದಿ ಮಾಡಿದ್ದು ನೀವೇ. 100 ಆದಮೇಲೆ ಸಂದರ್ಶನ ಮಾಡ್ತಿರೋದು ನೀವೇ. ಅಂದರೆ ನಾನು ಎಲ್ಲೂ ಹೇಳ್ಕೊಳಕ್ಕೆ ಹೋಗಿಲ್ಲ. ಯಾಕೆಂದರೆ ನೀವೇ ಹೇಳಿದ್ರಿ, ಈಗ ನಿಮಗೆ ಗೊತ್ತಿರುತ್ತೆ, ಕಾಂಟೆಂಟ್ ಕ್ರಿಯೇಟರ್ಸ್ ನೀವಲ್ಲ. ಸೊ ಕಂಟೆಂಟ್ಫುಲ್ ಕ್ಯಾರೆಕ್ಟರ್ ಹುಡುಕ್ತಾ ನನ್ನ ನಂಬರ್ನ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅಂದರೆ ಆಮೇಲೆ ಒಂದ್ಸರಿ ಹಿಂಗೆ ತಿರುಗಿ ನೋಡಿದಾಗ ಆ್ಯಕ್ಚುಲಿ ಇಷ್ಟು ಸಿನಿಮಾ ಆಯಿತು ಅದೆಲ್ಲ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ 3 years ಬ್ಯಾಕ್. ನನ್ನ ವೈಫ್ ಹೇಳಿದ್ಲು, ಅದೆಲ್ಲ ನೀನು ಡಾಕ್ಯುಮೆಂಟ್ ಮಾಡಬೇಕು. ಅಂದರೆ ಗೆದ್ದರೆ ಬೆಸ್ಟ್ ಎಕ್ಸಾಂಪಲ್, ಸೋತ್ರೆ ಒಂದು ಈ ನಾನು ಕೆಲಸ ಮಾಡಿದ್ದೀನಿ, ಸೋಲಲ್ಲ ಬಟ್ ಕೆಲಸ ಮಾಡಿದ್ದೀನಿ, ಏನಾಯಿತು ಅಂತ ಹೇಳೋಕ್ಕಲ್ಲೂ ಇರಬೇಕಲ್ಲ. ಸೊ ಅದಕ್ಕೋಸ್ಕರನಲ್ಲೂ ನೀನು ಡಾಕ್ಯುಮೆಂಟ್ ಮಾಡಬೇಕು ಅಂತ ಹೇಳಿದೆ. ಆವಾಗಲಿಂದ ನಾನು ನನ್ನ ಇದರಲ್ಲೇ ಅವಳೇ ಒಂದು ಗೂಗಲ್ ಕೀಪ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಎಲ್ಲ ಡೌನ್ಲೋಡ್ ಮಾಡಿಕೊಟ್ಲು, ಎಲ್ಲ ಮಾಡೋದು. ನಾನೆಲ್ಲ ಬುಕ್ಕಲ್ಲಿ ಬರೀತಿದ್ದೆ, ಸೊ ಮೊಬೈಲಲ್ಲೇ. ಸೊ ಹಾಗಾಗಿ ಲೆಕ್ಕ ಸಿಕ್ತು, ಇಲ್ಲ ಅಂದರೆ ಸಿಗ್ತಿರ್ಲಿಲ್ಲ ಅನಿಸುತ್ತೆ. ಅಶ್ವಿನ್ ಸರ್, ನಾನು ಆ ಸುದ್ದಿನ ಟೈಪ್ ಮಾಡುವಾಗ ಅಶ್ವಿನ್ ಹಾಸನ್ ಅವರ ಅಭಿನಯದ 100ನೇ ಚಿತ್ರ ಸುದೀಪ್ ಅವರ ಮಾರ್ಕ್ ಸಿನಿಮಾ ಆಗುತ್ತೆ ಅಂತ ಟೈಪ್ ಮಾಡುವಾಗ ಮನಸ್ಸಲ್ಲಿ ತುಂಬ ಖುಷಿ ಆಯಿತು. ಏನಕ್ಕಂದರೆ ಇಷ್ಟು ವರ್ಷಗಳ ಕಾಲ ನಿಮ್ಮ ಜರ್ನಿ ನೋಡ್ಕೊಂಡು ಬಂದಿದ್ದೀವಿ. ಒಳಗೆ ಹೊರಗೆ ನಿಮಗೂ ಗೊತ್ತಿದೆ ಇಂಡಸ್ಟ್ರಿಯಲ್ಲಿ ಏನೇನು ಆಗ್ತಾಯಿದೆ, ನಾನು ಯಾವ ರೀತಿ ಇರಬೇಕು ಅಂತ. ಒಂದು ಸಲ ಓವರ್ ವ್ಯೂ ಲುಕ್ ಬ್ಯಾಕ್ ಮಾಡಿದಾಗ ಎಷ್ಟೆಲ್ಲ ಎಮೋಷನ್ಸ್ ಓಪನ್ ಆಯಿತು ನಿಮಗೆ? ಅಂದರೆ ಇದು ಹೆಂಗೆ ಅಂದರೆ, ಯಾವುದೋ ಒಂದು ಚಿಕ್ಕೂರು ಹಾಸನದಲ್ಲೆಲ್ಲೋ ಪಕ್ಕದ ಮೊಸಳೆ ಹೊಸಹಳ್ಳಿ ಅಂತ ಹಳ್ಳಿ, ಇವತ್ತಿಗೂ ಹುಡುಕಿದ್ರು ಕಲಾವಿದರು ಅನ್ನೋದೇ ಸಿಗದಲ್ಲೇ ಇರೋ ಫ್ಯಾಮಿಲಿ. ಅಂದರೆ ಸಂಗೀತದ ಟಚ್ ಇದೆ ಫ್ಯಾಮಿಲಿಗೆ. ಇನ್ನೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸು, ಟೀಚರ್ಸು, ಬ್ಯಾಂಕು, ಇಂಜಿನಿಯರ್ಸು, ಕಲ್ಲು ಹೊಡೆದ್ರೆ ಇಂಜಿನಿಯರ್ ಸಿಗ್ತಾರೆ ಕಸಿನ್ಸ್. ಸೊ ಈ ಥರ ಒಂದು ಫ್ಯಾಮಿಲಿಲಿ ಒಬ್ಬಂಗೆ ವೇಗಾಗಿ ಒಂದು ಥಾಟ್ ಹೊಡಿಯುತ್ತೆ, ಆ್ಯಕ್ಟರ್ ಆಗಬೇಕು ಅಂತ. ನೀವು ಬಿ ಹೋಲ್ಡರು, ನಾನು ಡಿಪ್ಲೊಮಾ ಮಾಡಿ ಆಮೇಲೆ BE ಮಾಡಿ ಆಮೇಲೆ ಥಿಯೇಟ್ರಿಗೆ ಅಂತ ಸೇರಿ. ಅಂದರೆ ಫಸ್ಟು ಆ್ಯಕ್ಟಿಂಗ್ ಸಿಕ್ತು, ಬಟ್ ಆಮೇಲೆ ಇಲ್ಲ ಥಿಯೇಟ್ರ್ ಮಾಡಬೇಕು ಅಂತ ಹೇಳಿ ವಾಪಸ್ ಥಿಯೇಟ್ರಿಗೆ ಬಂದು ಆ ಜರ್ನಿಲೂ ಡೌಟ್ ಇತ್ತು. ಅಂದರೆ ಉದಾಹರಣೆಗೆ ನನಗೇನು ಸ್ಟ್ರೈಟ್ ಆ್ಯಕ್ಟರ್ ಆಗಬೇಕು ಅಂತಿರಲಿಲ್ಲ. ನಾನು ಅದನ್ನು ಒಂದು 3rd person ಥರ ನೋಡ್ತಾ ಇದ್ದೆ ಇಂಡಸ್ಟ್ರಿನ. ಫಸ್ಟ್ ಡೇಯಿಂದನೂ ಗೊತ್ತಾಯಿತು, ಇಲ್ಲಿ ಒಂದು ಕನ್ವೆಯನ್ಸಿಂದನೂ ಹೊಡೆದಾಟ ಸ್ಟಾರ್ಟ್ ಅಂತ. ದುಡ್ಡಿನ ವಿಚಾರ ತೊಗೊಂಡ್ರೆ, ಇನ್ನು ಪಾತ್ರದ ವಿಚಾರ ತೊಗೊಂಡ್ರೆ ಒಂದಿಷ್ಟು ಇದಾಗುತ್ತೆ. ಅಂದರೆ ನನಗೆ ಇವರು ರಿಚರ್ಡ್ ಲೂಯಿಸ್ ಅವರು ಒಂದು ಸೀರಿಯಲ್ ಮಾಡ್ತಾಯಿದ್ವಿ, ಜಸ್ಟ್ ಮಾತಲ್ಲಿ ಅಂತ. ಸೊ ಅವರು ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಅವರು. ಹಿಂಗೆ ನಾನು ಕಲಾಂಗೋತ್ರಿ ಹಂಗೆ ಎಲ್ಲ ಹೇಳಿದಾಗ ಅವರು ಹೇಳಿದ್ರು, ನೋಡ ಈ ಇಂಡಸ್ಟ್ರೀಲಿ ಯಾವ ಥರ ಅಂದರೆ 3 ಥರ ಇದೆ, 3 ಲೆವೆಲ್ಲು. ಫಸ್ಟ್ ಲೆವೆಲ್ಲೇ ಅವಮಾನ. ನಿನಗೆ ಅವಮಾನ ಅಂದರೆ ನೀನು ಯಾಕಾಲು ಬಂದೆ ಅನ್ನೋಂಗೆ ಆಗುತ್ತೆ ನಿನಗೆ. ಇನ್ವಿಟೇಷನಲ್ಲೇ ಅವಮಾನ ಇರುತ್ತೆ. ಅಂದರೆ ನಿನಗೆ ಬ್ಯಾಕ್ಗ್ರೌಂಡ್ ಇಲ್ಲ, ನೀನೇ ಒಬ್ಬ ಅಶ್ವಿನ್ ಹಾಸನ್ ಅಂತ ಒಳ್ಳೆ ಆ್ಯಕ್ಟ್ರು, ಯಾರೂ ಹೇಳಲ್ಲ, ನಿನಗೆ ಇಂಟ್ರೊಡಕ್ಷನ್ನೇ ಇರೋಲ್ಲ. ನೀನೇ ನಾನು ಒಳ್ಳೆ ಆ್ಯಕ್ಟ್ರು ಅಂತ ನೀನೇ ಪುಷ್ ಮಾಡಬೇಕು. ಮನೇಲಿ ನಿನಗೆ ಯಾಕೆ ಬೇಕು, ಇಂಜಿನಿಯರಿಂಗ್ ಮಾಡಿದ್ದೆ, ಮುಚ್ಕೊಂಡು ಕೆಲಸಕ್ಕೆ ಹೋಗು ಅಂತ ಹೇಳ್ತಾರೆ. ಸೊ ಏನೂ ಇರೋಲ್ಲ ನಿನಗೆ. ನೀನು ಒಳಗಡೆ ಇರೋ ಒಂದು ಇದನ್ನೇ ಅವೇಕನಿಂಗೆ ನಿನಗೆ ಪುಷ್ ಮಾಡ್ತಾ ಇರಬೇಕು. ಫಸ್ಟ್ ಅವಮಾನ. ನೆಕ್ಸ್ಟ್ ಏನಾಗುತ್ತೆ, ಒಂದಿಷ್ಟು ಈ ಅವಮಾನದಲ್ಲಿ ಜರ್ನಿ ನೀನೆಲ್ಲ ಹಠ ಬಿಟ್ಟು ಮುಂದುವರಿತೀಯ. ಅವಾಗೇನಾಗುತ್ತೆ, ಕನ್ಸಿಡರ್ ಆಗುತ್ತೆ, ಆದರೂ ನಿನಗೆ ಇನ್ನೇನು ದೊಡ್ಡದು ಕೊಡಬೇಕು ಅಂದಾಗ ಅನುಮಾನ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಕೊಡ್ಬೋದು ಅಶ್ವಿನ್ಗೆ ರೋಲು ಮಾಡ್ತಾನ,
ಇದೆಯಾ ಅದೇನೋ ಮಾಡ್ದ ಬಟ್ ಇದು ಮಾಡ್ತಾನ ಆ ಲೆವೆಲ್ ಕ್ಯಾಲಿಬರ್ ಇದೆಯಾ ನಿನಗೆ ಅನಿಸ್ತಿರುತ್ತೆ ಬಟ್ ಅವ್ರಿಗೆ ಅನ್ನಿಸ್ತಿರಲ್ಲ. ಕೊನೆಗೆ ಅದನ್ನು ದಾಟಬೇಕು. ಅದು ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ಅದನ್ನು ದಾಟಬೇಕು. ಅದು ದಾಟಿದ ಮೇಲೆ ಲಾಸ್ಟಿಗೆ ಒಂದು ಸನ್ಮಾನ. ಆ ಸನ್ಮಾನಕ್ಕೆ ಬರೋ ಹೊತ್ತಿಗೆ ನೀನು ಮಾಗಿರ್ತೀಯ, ಪಳಗಿರ್ತೀಯ, ಒಂದಿಷ್ಟು ನೀರು ಕುಡ್ದಿರ್ತೀಯ ಇಂಡಸ್ಟ್ರೀಲಿ. ನಾನು ಯಾವ ಸ್ಟೇಜಲ್ಲಿದ್ದೀನಿ ಸರ್ ಅಂತ ಅಂದೆ ಸುಮ್ಮನೆ. ನೀನೇ ಕ್ವಶನ್ ಮಾಡ್ಕೊ ಯಾವ ಸ್ಟೇಜಲ್ಲಿ ಇದೆಯಾ ಈಗ ಅಂತ, ನಿನಗೆ ಗೊತ್ತಾಗುತ್ತೆ. ಸನ್ಮಾನ ಎಲ್ಲ ತುಂಬ ಅದು ಒಂಥರ ಈ ಆಧ್ಯಾತ್ಮದಲ್ಲಿ ಅಲ್ಟಿಮೇಟ್ಗೆ ಹೋಗ್ತಾರಲ್ಲ, ಅದು ಎಂಡದು. ಅದು ಗೊತ್ತಿಲ್ಲ ಎಷ್ಟು ಜನಕ್ಕೆ ಸಿಗುತ್ತೆ ಅಂತ. ಅನುಮಾನದಲ್ಲೇ ಇರುತ್ತೆ, ತುಂಬ ಫೇಸ್ ಅನುಮಾನ ಇರುತ್ತೆ, ಮಧ್ಯದಲ್ಲಿ ಬರ್ತಿರುತ್ತೆ. ಬಟ್ ಅಲ್ಟಿಮೇಟ್ ಗೊತ್ತಿಲ್ಲ, ಅಲ್ಟಿಮೇಟ್ ರೀಚ್ ಆಗ್ತಿರೋ ಇಲ್ಲೋ ಗೊತ್ತಿಲ್ಲ ಅಂತ. ಸೊ ನನಗೆ ಯಾವಾಗಲೂ ಅವರು ಮಾತು ನೆನಪಾಗ್ತಿರುತ್ತೆ. ನಾನು ಸ್ವಲ್ಪ ಕ್ರಿಸ್ತಪೂರ್ವ ಹೊರಟೋಗ್ತೀನಿ. ನಾನು ಈ ಇಂಟರ್ವ್ಯೂ ಮಾಡೋದಕ್ಕಿಂತ ಮುಂಚೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ, ನಾನು ಅಶ್ವಿನ್ ಹಾಸನ್ ಅವ್ರನ್ನ ಎಲ್ಲಿ ಫಸ್ಟ್ ಟೈಮ್ ಭೇಟಿಯಾಗಿದ್ದು ಅಂತ. ನಿಮಗೆ ನೆನಪಿದೆಯಾ? ನನಗೆ ನೆನಪಿದೆ. ಆ ಕತೆ ನಾನೇ ಹೇಳ್ಬಿಡ್ತೀನಿ. ಪಿ ಶೇಷಾದ್ರಿ ಸರ ಆಫೀಸು, ಫಸ್ಟು ನಮ್ಮ ಮೊದಲನೇ ಭೇಟಿ ಅಲ್ಲೇ ಆಗಿದ್ದು. ಅಲ್ಲಿ ರೈಟರ್ಸ್ಗಳಿಗೆ ಕಾಲ್ ಫಾರ್ಮ್ ಮಾಡಿರ್ತಾರೆ, ನಾನು ಅಲ್ಲಿಗೆ ಬಂದಿರ್ತೀನಿ, ಏನೋ ಒಂದು ಸೀನು ಬರ್ಕೊಡಿ ಅಂತ ಹೇಳಿರ್ತಾರೆ. ಆ ಪ್ರೋಸೆಸ್ ಎಲ್ಲ ನಡೀತಾ ಇರುತ್ತೆ, ಆಗ ಬರ್ತೀರಾ. ಆಗ ನಾನು ಯೋಚನೆ ಮಾಡ್ತೀನಿ, ಆಲ್ರೆಡಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ, ಇವರು ರೈಟಿಂಗ್ ಕೆಲಸ ಏನಾದರೂ ಮಾಡೋಕ್ಕೆ ಬಂದ್ರ ಅಂತ ಸುಮ್ಮನೆ ಥಿಂಕ್ ಮಾಡಿದೆ ಆ ಮೂಮೆಂಟಲ್ಲಿ. ಆಮೇಲೆ ನೀವೇನೋ ಪಿ ಶೇಷಾದ್ರಿ ಸರ್ ಹತ್ರ ಮಾತಾಡಿಕೊಂಡು ಯಾವುದೋ ಡಿಸ್ಕಷನ್ಗೆ ಬಂದಿರ್ತೀರಾ, ಆಚೆ ಬಂದು ನಾವು ಲೋಕಾಭಿರಾಮವಾಗಿ ಸುಮ್ಮನೆ ಸಿನಿಮಾ ಇಂಡಸ್ಟ್ರಿ, ನಿಮ್ಮ ಹಿನ್ನೆಲೆ ಏನು ಅಂತ ಮಾತಾಡ್ತೀವಿ. ಅಲ್ಲಿಂದ ಕಟ್ ಮಾಡಿದ್ರೆ ತುಂಬ ಸಿನಿಮಾಗಳು ಮಾಡ್ತಾ ಹೋಗ್ತೀರಾ ನೀವು. ಆ ಪಿ ಶೇಷಾದ್ರಿ ಸರ್ ಆಫೀಸ್ಗೆ ಯಾಕೆ ಬಂದಿದ್ರಿ ನೀವು? ಅವಾಗ ಹಿಂಗಿತ್ತು ಅಂದರೆ, ಒಟ್ಟಲ್ಲಿ ಏನೋ ಒಂದು ಮಾಡಬೇಕು, ಎಂಗೇಜ್ ಆಗಿರಬೇಕು, ಈ ಇಂಡಸ್ಟ್ರೀಲಿ ಆ್ಯಕ್ಟಿವ್ ಆಗಬೇಕು ಅಂತ. ಅವಾಗ ಇನ್ನೂ ಬೇಬಿ ಜಾಬಲ್ಲಿ ಇದ್ದೆ ಅನ್ಸುತ್ತೆ. ನಾನು ರೈಟಿಂಗು ಟ್ರೈ ಮಾಡ್ತಿದ್ದೆ, ರೈಟ್ರ್ ಆಗಬೇಕು ಅಂತ. ಅಂದರೆ ಬರೆಯೋದು ಸುಮ್ಮನೆ, ಅಂದರೆ ಅದೇನು ನಂಗೆ ಗೊತ್ತಿಲ್ಲ. ಅವ್ರೇನು ಮಾಡಿದ್ರು, ಆಯ್ತು ಈ ಸೀನ್ ಬರೀ ನೋಡೋಣ ಅಂತ ಅಂದರು. ಒಂದು ಕಾನ್ಸೆಪ್ಟ್ ಕೊಟ್ಟರು. ನನ್ನ ಪ್ರಕಾರ ಆ ಸಿನಿಮಾದಲ್ಲಿ ಭಾವನಾ ರಾಮಣ್ಣ ಅವ್ರದ್ದು ಸಿನಿಮಾ ಅದು. ಅಂದರೆ ಅವರು ಫೀಮೇಲ್ ಲೀಡು, ರಾಮಕೃಷ್ಣ ಸರ್ ಇದ್ದಾರೆ ಅನ್ಸುತ್ತೆ. ಒಂದು ಸೀನ್ ಕೊಟ್ಟರು, ಇದನ್ನು ನೀನು ಹೆಂಗೆ ಎಕ್ಸಿಕ್ಯೂಟ್ ಬರೀ ನೋಡೋಣ ಅಂತ. ಬರೆದು ಕೊಟ್ಟಿದ್ದೆ ನಾನು. ಅದು ಚೆನ್ನಾಗಿದೆ ಬಟ್ ಅಂತ ಹೇಳಿ, ಆಮೇಲೆ ಆ ಫಸ್ಟು ರೈಟಿಂಗು ಸಿಗಲಿಲ್ಲ ಅಂದರೆ ಆ್ಯಕ್ಟಿಂಗು ಅಂತ. ಯಾಕೆಂದ್ರೆ ಅವರು ಮೌನರಾಗ ಅಂತ ಒಂದು ಸೀರಿಯಲಲ್ಲಿ, ಈಗ ಇದು ಅಶೋಕದ್ದು ಡೈರೆಕ್ಟ್ರು ತೀರೋದ್ರಲ್ಲ, ಅವರು ವಿನೋದ್ ದೊಂಡಾಳೆ ಅವ್ರ ಎಪಿಸೋಡ್ ಡೈರೆಕ್ಟ್ರು, ಅದ್ರಲ್ಲಿ ಚಾನ್ಸ್ ಕೊಟ್ಟಿದ್ದರು ಮೌನರಾಗ ಅಂತ ಅವ್ರ ಪ್ರೊಡಕ್ಷನಲ್ಲಿ. ಅವಾಗಿನ್ನೂ ನಾನು ವೆರಿ ನ್ಯೂ ಕಮರ್. ನಾನು ಅವಾಗಿನ್ನೂ ಕಲಾಂಗೋತಿಗೆ ಜಾಯ್ನ್ ಆಗಿದ್ದೆ, ಏನೂ ಗೊತ್ತಿರಲಿಲ್ಲ ಅಷ್ಟೊಂದು. ಸೊ ಆ ಬಾಂಡಿಂಗ್ ಇತ್ತು. ಸೊ ನಾನೇನಂದರೆ ಎಲ್ಲೆಲ್ಲಿ ಆಪರ್ಚುನಿಟಿ ಸಿಗುತ್ತೆ ಅಲ್ಲೆಲ್ಲ ನುಗ್ತಿದ್ದೆ. ಅಂದರೆ ಮೇಯ್ನ್ ಆ್ಯಕ್ಟಿಂಗೇ ಸೀರಿಯಸ್ಸು, ರೈಟಿಂಗ್ ಇರಲಿ ಅಂತ. ಅದೇನಂದರೆ ಏನಕ್ಕೆ ರೈಟಿಂಗು ಇದೆಲ್ಲ ಆಸಕ್ತಿ ಅಂದರೆ, ನಾನು ತುಂಬ ಇಷ್ಟಪಡೋ ನಟ ಅನಂತ್ ನಾಗ್ ಅವರು, ಪ್ರಕಾಶ್ ರೈ, ಈ ಥರದ ನಟರುಗಳು. ಅವರೆಲ್ಲ ಈ ಸಾಹಿತ್ಯ ಸಿನಿಮಾ ಎರಡನ್ನೂ ಒಟ್ಟೊಟ್ಟಿಗೆ ತೊಗೊಂಡು ಹೋಗ್ತಾರೆ. ಇವರು ಇನ್ಫ್ಯಾಕ್ಟು ನನ್ನ ತಮ್ಮ ಶಂಕರ ಬರೆದಿದ್ದಾರೆ, ಇವರು ಬರೆದಿದ್ದಾರೆ, ಪ್ರಕಾಶ್ ರೈ ಸರು ಪುಸ್ತಕ ಬರೆದಿದ್ದಾರೆ, ಸಾಹಿತ್ಯ ತುಂಬ ಓದ್ಕೊಂಡಿದ್ದಾರೆ. ಸೊ ಇವರೆಲ್ಲ ನಮಗೆ ಇನ್ಸ್ಪೈರ್ ಆಗಿರೋದ್ರಿಂದ ಅದೇನೋ ನಾವು ಒಂಥರ ವೇಗ ಆ ದಾರಿಲಿ ಹೋಗಬೇಕು, ಆ ದಾರಿಲೇ ಇರಬೇಕು. ಸೊ ಹಾಗಾಗಿ ನಾನು ಅಲ್ಲಿಗೆ ಬಂದಿದ್ದೆ. ಸೊ ಲಕ್ಕಿಲಿ ನೀವು ಸಿಕ್ಕಿದ್ರಿ. ಆ ಬಾಂಡಿಂಗ್ 10 ವರ್ಷ ಆಯ್ತೇನಪ್ಪ, 10 ವರ್ಷ ಆಯ್ತು. ಹೌದು. ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಚೆನ್ನಾಗಿ ಬರೀತೀರಾ ನೀವು. ಅಂದರೆ ನಿಮ್ಮ ಬರಹಗಳನ್ನ ನಾನು ಗಮನಿಸ್ತಾ ಇರ್ತೀನಿ. ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯನ ತಗೊಂಡು ಬರೆಯೋದಾಗಿರ್ಬೋದು, ಯಾವುದೋ ಒಂದು ಸಿನಿಮಾ ನೋಡ್ಕೊಂಡು ಬಂದು ಅದ್ರ ಬಗ್ಗೆ ಸೆಲ್ಫ್ ರಿವ್ಯೂ ಮಾಡೋದಿರ್ಬೋದು. ಅಶ್ವಿನ್ ಹಾಸನ್ ಅವರಲ್ಲಿ ಒಬ್ಬ ಕವಿ ಅಡಗಿದಾನ? ಕವಿ ಅಡುಗೆ ಗೊತ್ತಿಲ್ಲ, ಆದರೆ ಬರೆಯೋ ಹುಚ್ಚಿತ್ತು. ಬರೆಯೋ ಹುಚ್ಚು ಅಂದರೆ ನನಗದು ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ, ಇದೆಲ್ಲ ಚಿಕ್ಕೂರವ್ರ ಹುಚ್ಚು. ಚಿಕ್ಕೂರಿಂದ ಎಷ್ಟೊಂದು ಜನ ಹುಡುಗ ನನ್ನ ಥರ ಇರ್ತಾರೆ. ಇದಕ್ಕೆಲ್ಲ ಇನ್ಸ್ಪೈರ್ ಮಾಡಿದ್ದು ಉಪ್ಪಿ ಸರ್. ಅವ್ರ ಡೈಲಾಗ್ಗಳು, ನಮ್ಮ ಬ್ಯಾಕ್ಗ್ರೌಂಡು ಎಲ್ಲ ತುಂಬ ಸಿಂಕ್ ಆಗ್ತಿತ್ತು. ಅಂದರೆ ನನಗೆ ಯಾರೂ ಇಲ್ಲ, ನಾನೇ ಪ್ರೂವ್ ಮಾಡ್ಕೊಳ್ಳೋದು. ಅಂದರೆ ಅವ್ರದ್ದೆಲ್ಲ ಸಿನಿಮಾ ಇರ್ಬೋದು, ಉಪೇಂದ್ರ ಇರ್ಬೋದು, ಎಲ್ಲ ಒಂಥರ ಈ ಹಾಸನದಲ್ಲಿ ಒಂಥರ ಇನ್ಸ್ಪಿರೇಷನಲ್ ಜರ್ನಿ. ಅಂದರೆ ಈಗ ಅದು ಹೆಂಗೆ ಅಂದರೆ, ನನ್ನ ಕ್ಲಾಸ್ಮೇಟ್ಸ್ ಯಾರಿಗೂ ಈ ಹುಚ್ಚಿರಲಿಲ್ಲ. ನಾನು ಉದಾಹರಣೆಗೆ ಈಗ ಮಿಡ್ಲ್ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಸ್ಟ್ರೈಟ್ ಹೋಗ್ಬೋದಿತ್ತು. ಸೈರಿ ಥಿಯೇಟ್ರ್ ಅಂತಿದೆ, ಸೈರಿ ಥಿಯೇಟ್ರ್ ಹತ್ರ ನಮ್ಮ ಮನೆಗೆ ಹೋಗಿ ಬರಬೇಕು ಬೇಕಾಗಿರಲಿಲ್ಲ. ಓಮ್ ಪೋಸ್ಟ್ ಹಾಕಿದ್ರು. ಅದ್ರಲ್ಲಿ ಶಿವಣ್ಣ ಅವ್ರು ಹಿಂಗೆ ಲಾಂಗ್ ಇಟ್ಕೊಂಡಿರ್ತಾರೆ, ಇಲ್ಲಿ ಓಂಕಾರದ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ರೌಡಿಸಮ್. ಕೆಳಗಡೆ ಒಂದು ಉಪೇಂದ್ರ ರಚನೆ ನಿರ್ದೇಶನ ಅಂತ ಏನಿರುತ್ತೆ.
ಡೈಲಿ ಓದ್ತಾ ಇದ್ದೆ ನಾನು ಅದನ್ನು ಹೋಗಿ. ಪೋಸ್ಟ್ರೇ ವಿಚಿತ್ರ. ಒಂದು ಪೋಸ್ಟ್ರು ಹಿಂಗೆ ನಿಂತಿರುತ್ತೆ, ಹಿಂಗೆ ಎಲ್ಲ ಶರ್ಟೆಲ್ಲ ರಕ್ತ ಆಗಿರುತ್ತೆ, ಶಿವಣ್ಣ ಸರ್ ಹಿಂಗೆ ನಿಂತಿರ್ತಾರೆ, ಇಲ್ಲಿ ಓಂಕಾರದ ಬಗ್ಗೆ ಇದು. ನನಗೆ ಏನಿದು ಅಂತ. ನನಗೆ ಶಿವಣ್ಣ ಅವ್ರದ್ದು ನಾವು ನೋಡಿದ್ದೀವಿ, ಆನಂದಿಂದ ನೋಡಿದ್ದೀವಿ ನಾವು, ನನ್ನ ಫೇವ್ರೇಟ್ ಬೇರೆ. ಈ ಕಡೆ ಬರೆದಿದ್ರಲ್ಲ ಈ ರೈಟಿಂಗ್, ಅದು ಇನ್ಸ್ಪೈರ್ ಆಯಿತು. ಅದಾದಮೇಲೆ ರೈಟಿಂಗ್ ತುಂಬ ಇನ್ಸ್ಪೈರ್ ಮಾಡಿದ್ದು ಗುರುಪ್ರಸಾದ್ ಅವರು. ಗುರುಪ್ರಸಾದ್ ಮಾತು ಮಠ ಇರ್ಬೋದು, ಆಮೇಲೆ ಎದ್ದೇಳು ಮಂಜುನಾಥ ಇರ್ಬೋದು, ತುಂಬ ಇಷ್ಟ ಆಯಿತು. ಆಮೇಲೆ ಅವ್ರ ಜೊತೆ ಒಂದು ವರ್ಷದ ಒಡನಾಟ ಬೇರೆ ಇತ್ತು ನನಗೆ, ತುಂಬ ಕ್ಲೋಸಾಗಿ ಅವ್ರ ಮನೆಗೆಲ್ಲ ಹೋಗಿ ನಾನು ಮಾತಾಡಿರೋದು, ಅವ್ರ ವೈಫು, ನಾನು ತಿಂದಿದ್ದೀನಿ, ಒಂಥರ ತಮ್ಮ ಅನ್ನೋರು. ಸೊ ಇದು ಎರಡೂ ಏನಾಯಿತು ನನಗೆ, ಓಕೆ ಈಗ ನಾನು ಈ ಸಾಹಿತ್ಯದ ರುಚಿ ಇರಬೇಕು ಅಂತ. ಅದೇನಾಯಿತು, ನಾನು ರೈಟ್ರ್ ಆಗಿಲ್ಲವಲ್ಲ, ತುಂಬ ಹಿಂಗೆ ಬರಿಬೇಕು ಹಂಗೆ ಬರಿಬೇಕು ಅನ್ನೋದು ಈ ಫೇಸ್ಬುಕ್ಕು ಪೋಸ್ಟ್ಗಳಲ್ಲಿ ಆಗುತ್ತಷ್ಟೆ. ಅಂದರೆ ಈ ರೀತಿ ಮಾತಾಡಬೇಕು, ಆ ರೀತಿ, ಅದನ್ನು ನಾನು ಅಲ್ಲಿ ಸ್ವಲ್ಪ ದಾಹನ ಕಮ್ಮಿ ಮಾಡ್ಕೋತಿದ್ದೀನಿ. ಬಟ್ ಈ ಫುಲ್ ಫ್ಲೆಡ್ಜ್ ರೈಟ್ರ್ ಆಗಿಲ್ಲ, ಅದಕ್ಕೆ ಜಡ್ಜ್ಮೆಂಟು ಸಿಕ್ಕಿಲ್ಲ. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋತೀನಿ ಅನಿಸುತ್ತೆ. ನಾನು ನಿಮ್ಮ ಬಾಲ್ಯದ ಬಗ್ಗೆ ಕೇಳಲ್ಲ, ನಿಮ್ಮ ಶಾಲಾ ಕಾಲೇಜ್ ದಿನಗಳ ಬಗ್ಗೆ ಕೇಳಲ್ಲ, ಆದರೆ ನನಗೊಂದು ಕುತೂಹಲ ಇದೆ. ಅಶ್ವಿನ್ ಹಾಸನ್ ಅವರಲ್ಲಿ ಮನಸ್ಸಲ್ಲಿ ಯಾವಾಗ ಬಂತು ನಾನೊಬ್ಬ ನಟನಾಗಬೇಕು ಅಂತ? ಯಾರ್ಯಾರು ಸಿನಿಮಾಗಳನ್ನ ನೋಡ್ತಿದ್ರಿ ನೀವು ಜಾಸ್ತಿ? ನಮಗೇನಾಗೋದು ಅಂದರೆ ಮನೇಲಿ ಟಿ ವಿ ಇರಲಿಲ್ಲ, ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು. ಆಮೇಲೆ ಒಂದು ಡಿಪ್ಲೊಮೊ ಓದೋ ಹೊತ್ತಿಗೆ ಟಿ ವಿ ಬಂತು, ಮನೆಗೆ ಬಂತು. ಆದರೆ ಡಿಶ್ ಇರಲಿಲ್ಲ, ಓದಲ್ಲ ಅಂತ ಹಾಕ್ಸಿರ್ಲಿಲ್ಲ. 90s ಕಿಡ್. ನಾವೇನು ಮಾಡ್ತಿದ್ದೆ, ಪಕ್ಕದ ಮನೆ ಕೇಬಲನ್ನು, ಈ ಟ್ರಾನ್ಸ್ಫಾರ್ಮರ್ ವೈರ್ ಬರುತ್ತೆ, ಕಾಣಿಸಲ್ಲ, ಅದು ಹಿಂಗೆ ತಿನ್ನಿರುತ್ತೆ, ಅದನ್ನು ಎಳೆದು ಬ್ಲೇಡಲ್ಲಿ ಉಜ್ಜಿ, ಕ್ರಿಕೆಟ್ ನೋಡೋ ಹುಚ್ಚು, ಅವ್ರ ವೈರನ್ನು ಕಟ್ ಮಾಡಿ ಎಳ್ಕೊಂಡು, ಅದು ಕಾಣಿಸಲ್ಲ, ಹಿಂಗೆ ನಿಂತ್ರೆ ಕಾಣಿಸಲ್ಲ, ಕನ್ನಡಕ್ಕೆ ಹಾಕೋಬೇಕಾರಲ್ಲ. ನಾವು ಚಿಕ್ಕ ಹುಡುಗರು ಬಿಲ್ಡಿಂಗಿಂದ ಬಿಲ್ಡಿಂಗ್ ಹಾರಿ ಹಿಂದ್ಗಡೆ ಬಿಲ್ಡಿಂಗಿಂದ ಎಳ್ಕೊಂಡು ನೋಡ್ತಾಯಿದ್ದೆ. ಅದು ನಮ್ಮ ಕ್ರಿಕೆಟ್ ನೋಡ್ಬೇಕಾದ್ರೆ ಕಟ್ಟೋದು, ಇಲ್ಲಾಂದ್ರೆ ಇಲ್ಲ. ಅವ್ರು ಕಟ್ಟಿದ್ರೆ ಅವ್ರಿಗೊಂಚೂರು ಡಿಸ್ಟರ್ಬ್ ಆಗುತ್ತೆ ಫುಟೇಜು, ಅವ್ರ ಅವ್ರ ಟಿವಿಲಿ. ಅವಾಗೆಲ್ಲ ಈ ಕೇಬಲಲ್ಲಿ ಇಳಿಯೋರು, ಹೌದು, ಈ DTH ಎಲ್ಲ ಇರಲಿಲ್ಲ. ಸೊ ಅಲ್ಲಿ ನಾವು ಇದನ್ನ ನೋಡೋದು, ಅದನ್ನು ಕ್ರಿಕೆಟ್ ನೋಡೋಕ್ಕೆ ಅಂತ ಮಾಡ್ತಿದ್ವು. ಕ್ರಿಕೆಟ್ ನೋಡ್ಬೇಕಾದ್ರೆ ಈ ಸಿನಿಮಾ ಚಾನಲ್ಗಳು ಬರೋದು, ಯಾವುದೋ ಒಂದು 2-3 ಈ ಜಿ ಚಾನಲು, ಸೋನಿ ಅಷ್ಟೇ ಬರ್ತಾ ಇದ್ದಿದ್ದಾಗ. ಅವಾಗ ಎಲ್ಲೆಲ್ಲೋ ಒಂದು ಸಿನಿಮಾ ನೋಡೋದು, ಅಥವಾ ಹಾಡುಗಳು ಬರೋದು, ಅದನ್ನು ನೋಡ್ತಾ ಇದ್ದೆ. ಈ ಗ್ಯಾಪಲ್ಲಿ ಏನಾಯಿತು, ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಡಿಪ್ಪಿ ಅಂತಿದ್ದ, ಶಿವದೀಪ್ ಅಂತ ಅವನ ಹೆಸರು. ಅವನು ಈ ಸಿ ಡಿಗಳನ್ನು ಸೈಡ್ ಬಿಸ್ನೆಸ್, ಅವನು ಈ ಸಿ ಡಿಗಳು ಬೆಂಗಳೂರಿಂದ ಒಂದು ಪೈರೇಟೆಡ್ ಬರುತ್ತೆ, ಅದನ್ನು 100 ಕಾಪಿ ಮಾಡಿ ಅಕ್ರಾಸ್ ಹಾಸನ್ ಸಿಟಿ, ಹೊಳೆಸಿಪುರ, ಅರ್ಕಲಗೂಡು ಎಲ್ಲ ಸಿ ಡಿ ಅಂಗಡಿಗಳಿಗೆ ಕಳಿಸೋದು. ಅದು ಒಂದಿನ ತೊಗೊಂಡು 10 ರೂಪಾಯಿ ನಾವೆಲ್ಲ ಸಿನಿಮಾ ತೊಗೋತಿದ್ವಲ್ಲ. ಅಲ್ಲೇನಾಯಿತು, ನಾನು ಕ್ಯಾಡ್ ಓದಬೇಕು, ಏನೋ ಸಾಫ್ಟ್ವೇರ್ ಓದಬೇಕು ಅಂತ ಹೇಳಿ ನಾನೇ ಲೋನ್ ಮಾಡಿ, ಅಂದರೆ ಲೋನ್ಗೆ ಅಪ್ಲೈ ಮಾಡಿ, ನಮ್ಮ ತಾಯಿಗೂ ಗೊತ್ತಿಲ್ಲದಂಗೆ ಲೋನ್ಗೆ ಅಪ್ಲೈ ಮಾಡಿ, ನಮ್ಮ ತಾಯಿ ಸೈನ್ನ ಫೋರ್ಜರಿ ಮಾಡಿ ಲೋನ್ಗೆ ಅಪ್ರೂವ್ ಆಗಿ ಕಂಪ್ಯೂಟರ್ ತೊಗೊಂಡು ಇಟ್ಕೊಂಡಿದ್ದೆ. ಕಂಪ್ಯೂಟರ್ ತೊಗೊಂಡ್ಬಿಟ್ಟಿದ್ದೆ, ಸಾಫ್ಟ್ವೇರ್ಗಿಂತ ಸಿನಿಮಾ ನೋಡೋದು ಜಾಸ್ತಿ ಆಯಿತು. ಅವಾಗ ಅವನೇನು ಹೇಳ್ದೆ, ಹೆಂಗೂ ಇದೆ ನಿಂದು, ಹೆಂಗೋ ರೈಟ್ರ್ ಹಾಕ್ಸ್ಬಿಡು, ನನ್ನ ಸಿನಿಮಾಗಳಿದೆ ರೈಟ್ ಮಾಡಿಕೊಡು ಅಂತ. ನಾನು ಹೆಂಗೂ ನೈಟ್ ಓದ್ತಿದ್ನಲ್ಲ, ಆವಾಗ ಕಾಪಿ ರೈಟ್ ಹಾಕೋದು, 10 ಕಾಪಿ 20 ಕಾಪಿ. ನನಗೆ ಅದರಲ್ಲೊಂದು 5 ರೂಪಾಯಿ 6 ರೂಪಾಯಿ ಸಿಗೋದು. ಅವನೆಷ್ಟಕ್ಕೋ ಏನೋ ಮಾಡೋನು, ಹಂಗೆ ಕೊಡೋನು. ನನಗದು ಬೈಕ್ ತೆಕ್ಕೊಟ್ಟಿದ್ರು ಅಮ್ಮ, ಸೆಕೆಂಡ್ ಹ್ಯಾಂಡು. ಪೆಟ್ರೋಲ್ಗೆಲ್ಲ ಕೇಳ್ತಿರ್ಲಿಲ್ಲ ನಾನು, ಹೆಂಗೆ ಮೇಂಟೈನ್ ಮಾಡ್ತಾನೆ ಅಂತ. ಅವರು ಮೈಲೇಜ್ ಕೊಡ್ತಿದೆ ಅಂತ ಸುಮ್ಮನೆ ಬಿಡ್ತಿದ್ದೆ, ನಾನು ಆರಾಮಾಗಿದ್ದೆ. ನೋಡಿ, ಆಗಿಂದ ಸಿನಿಮಾ ಆದಾಯ ಇದೆ ನಿಮಗೆ. ಅಲ್ಲಿ ಏನಾಯಿತು, ಸಿ ಡಿ ಹಾಕಿದಾಗ ಕೆಲವೊಂದು ಒಳ್ಳೊಳ್ಳೆ ಸಿನಿಮಾಗಳು ಬಂದ್ಬಿಡೋದು, ಅದನ್ನೆಲ್ಲ ನೋಡೋದು ಕೂತ್ಕೊಂಡು. ಅದು ಅಷ್ಟು ಅಲ್ಲಿ ನಿಂತು. ಆಮೇಲೆ ಮ್ಯಾಡ್ ಆ್ಯಡ್ಸು, ಮೂವಿ ಸ್ಕೂಪ್ಸು ಅಂತ ನಮ್ಮ ಮಲ್ನಾಡು ಕಾಲೇಜ್ ಹಾಸನದಲ್ಲಿ ಈಗ ಇವೆಂಟ್ಸ್ಗಳಾಗೋದು, ಈ ಜಂಬೂರಿ ಅಂತ ಎಲ್ಲ ಇವೆಂಟ್ಗಳಾಗೋದು, ಕ್ಲಬ್ಗಳಿದ್ದು ಇಂಜಿನಿಯರಿಂಗ್ ಕಾಲೇಜಲ್ಲಿ. ಆವಾಗ ಸುಮ್ಮನೆ ಸ್ಕ್ರಿಪ್ಟ್ ಬರೆಯೋದು. ಅಲ್ಲೇನಂದರೆ ಎಲ್ಲರೂ ಜಾಬ್ ಮಾಡಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅನ್ನೋ ಇದ್ರಲ್ಲಿ ಹೋರಾಟದಲ್ಲಿ ಇರ್ತಾರೆ. ಅಲ್ಲಿ ಯಾರೋ ಭಯ, ನಾನು ರೈಟಿಂಗ್ ಮಾಡ್ತೀನಿ ಬಿಡ, ನಾನು ರಿಹರ್ಸಲ್ ಮಾಡಿಸ್ತೀನಿ ಅಂದರೆ ಇವನೇನೋ ವೇಸ್ಟ್ ಫೆಲ್ಲ, ಏನೋ ಇದ್ರಲ್ಲಿ ಇಂಟ್ರೆಸ್ಟ್ ಅಂತ ಬಿಟ್ಬಿಡ್ತಾರೆ. ಹೆಚ್ಚು ಕಾಂಪಿಟೇಷನ್ ಇರಲ್ಲ ಅಲ್ಲಿ. ಸೊ ನಾನು ಅದಕ್ಕೆಲ್ಲ ರೈಟಿಂಗ್ ಮಾಡ್ತಿದ್ದೆ. ನಾನು ಬರೆದಿದ್ದು ಫಸ್ಟು ಸ್ಕ್ರಿಪ್ಟ್ ಅಂತ ಬರೆದಿದ್ದು ಲಲ್ಲು ಪ್ರಸಾದ್ ಯಾದವ್ರದ್ದು ಮೇವು ಹಗರಣ. ಅದನ್ನು ಆ ಜಂಬೂರಿ ಒಂದು ಆ್ಯಡಲ್ಲಿ ಮಾಡಿಸಿ ಫ್ರೆಂಡ್ಸ್ ಎಲ್ಲ ಸೇರಿಸಿ ಅದಕ್ಕೆ ಪ್ರೈಸ್ ಬಂದಿತ್ತು. ಅವಾಗೇನಾಯಿತು, ನಮ್ಮ HOD ಕರೆದು ನಮಗೆ ಸೆಕೆಂಡ್ ರನ್ನರ್ಸ್ ಆದ್ವಿ ನಾವು. ಮೆಕ್ಯಾನಿಕಲ್ ಅವ್ರ ವಿನ್ನರ್ಸು, IP ನಂದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು, ಅದು ಸಿಸ್ಟರ್ ಬ್ರಾಂಚ್ ಇದ್ದಂಗೆ.
ಅದರಲ್ಲಿ ಒಂದು ಮಾಕ್ರಾಕ್ ಅನ್ನೋದ್ರಲ್ಲಿ ನಾನು ಯಾರೋ ಒಬ್ಬ ನನ್ನ ಫ್ರೆಂಡ್ ಮಾಡೋನು ಬಿಟ್ಬಿಟ್ಟ, ನಾನು ಮಾಡಿದೆ. ಮಾಕ್ರಾಕ್ ಅಂದ್ರೆ ರಾಕ್ ಮ್ಯೂಸಿಕ್ನ ಮಾಕ್ ಮಾಡೋದಷ್ಟೇ, ಹಾಡು ಹಾಕಿರ್ತಾರೆ, ನಮ್ಗೇನು ಗೊತ್ತಿರಲ್ಲ. ಈ ಬಾಳೆದೆಲೆನ ಡ್ರಮ್ಮರ್ ಥರ ಇಲ್ಲ ಗಿಟಾರ್ನ ಬಾಳೆದೆಲೆನ ಗಿಟಾರ್ ಥರ ಈ ಥರ ಇಟ್ಕೊಂಡು ಮಾಡೋದು. ನನಗೆ ಒಂದು ಬಾನ್ ಜೋವಿದು ಹಾಡೋದು ಅದು ಮಾಡಿದೆ. ನಮ್ಮ ಎಚ್ ಒ ಡಿಗೆ ಹೋಗ್ಬಿಟ್ಟು ನಾನು ರನ್ನರ್ಸ್ ಗೆದ್ದಿದ್ದೀವಿ ಸರ್ ಅಂತ ಹೇಳಿದೆ, ರಾಜಶೇಖರಯ್ಯ ಅಂತ ಎಚ್ ಒ ಡಿ. ಇವರು ಬೆಟರ್ ಆ್ಯಕ್ಟರ್ ದೆನ್ ಇಂಜಿನಿಯರ್ ಮ್ಯಾನ್ ಅಂದರೆ, ಯಾಕೆಂದ್ರೆ ನಾನು 65 to 70 ಒಳಗೆ ತೆಗಿತಾ ಇದ್ದಿದ್ದು. ಇನ್ನು 64ಇಂದ 70 ಒಳಗೆ ನನ್ನ ಪರ್ಸೆಂಟೇಜು. ತುಂಬ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅಂದರೆ ತಲೆ ಕೆಡಿಸ್ಕೊಳ್ಳೋದು ಅಂದರೆ ನಾನು ಒಂಥರ ಹೆಂಗೆ ಅಂದರೆ 3 ಇಂಟರ್ನಲ್ಸ್ ಇರ್ತಿತ್ತು. 2 ಬರೆದು ಎರಡೇ ತಾನೇ ಅವರೇಜ್ ತಗೊಳ್ಳೋದು, 3 ಬರೆದ್ರು ಅಂತ ನನ್ನ ಲೆಕ್ಕಾಚಾರ. ಆಮೇಲೆ 9 ಗಂಟೆಗೆ ಎಕ್ಸಾಮ್ ಅಂದರೆ 8:45 ಇರಬೇಕು, 9:05 ಲಾಸ್ಟ್ ಇರುತ್ತೆ. ಒಂದೊಂದ್ಸರಿ 9:05 ಹೋಗ್ತಿದ್ದೆ ನಾನು. ಎಕ್ಸಾಮ್ ದಿನಾನೇ ಓದ್ತಿದ್ರಾ ಹೇಗೆ? ಒಂದೊಂದ್ಸರಿ ಹಂಗೂ ಮಾಡೋದು ಉಂಟು. ಆಮೇಲೆ 100 ಮಾರ್ಕ್ಸಿಗೆ ಇರೋದು ಎಕ್ಸಾಮು. ಮಾಡಿ ಇದೆಲ್ಲ ತಪ್ಪಿದ್ದು, ಯಾರು ಫಾಲೋ ಮಾಡಬಾರ್ದು. 80 ಮಾರ್ಕ್ಸಿಗೆ ಅಷ್ಟೇ ಓದ್ತಾ ಇದ್ದೀನಿ ನಾನು. 100 ಮಾರ್ಕ್ಸಿದ್ದು 80 ಮಾರ್ಕ್ಸಿಗೆ ಅಟೆಂಡ್ ಮಾಡ್ತಿದ್ದೆ ನಾನು. 100ಕ್ಕೆ 100 ಅಟೆಂಡೇ ಮಾಡಿಲ್ಲ. ಒಂದೇ ಒಂದು ಜಸ್ಟ್ ಇನ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ, ಜಸ್ಟ್ ಇನ್ ಟೈಮ್ ಮ್ಯಾನುಫ್ಯಾಕ್ಚರಿಂಗ್ ಅಂತ, ಅದೊಂದು ಲಾಸ್ಟ್ ಫೈನಲ್ ಸೆಮಿಸ್ಟರಲ್ಲಿ ಮಾಡಿದ್ದೆ. 110 ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ದೆ. ನನಗೆ ಲೆಕ್ಚರ್ಸ್ ಎಲ್ಲ ಬೈಯೋರಲ್ಲ, 100 ಮಾಡಿಬಿಡೋ ನೀನು ಅಂತ. ಓದೇ ಇರ್ತಿರಲ್ವ ನಾನು. 80ನ ಪಕ್ಕಾ ಓದ್ತಿದ್ದೆ. 70, 68, 72, 76 ಹಿಂಗೆ ತೆಗಿತಿದ್ದೆ. ನಂದು ಏನು ಅಂದರೆ ಲೆಕ್ಚರರ್ಸ್ ಜೊತೆ, ಯಾರು ಸರ್ ಅಕ್ಯುರಸಿ 100 ಬರೆದು 80 ತೆಗೆಯೋದು ಹಿಂಗೆ, 80ಕ್ಕೆ ಬರೆದು 72 ತೆಗೆ ಹೆಂಗೆ ಅಕ್ಯುರಸಿ ಜಾಸ್ತಿ ಇರೋದು? ರೇಟ್ ನಂದು ಬೆಸ್ಟು, ನನ್ನ ಪಕ್ಕಾ ಓದಿರ್ತೀನಿ ನಾನು ಅಷ್ಟನ್ನು ಅಂತ ನಂದು ಇದೇ ವಾದ. ಹೀಗೆ ಆಗ್ತಿತ್ತು. ಅವಾಗ ಅವ್ರು ಹೇಳಿದ್ದು ನನಗೆ ತಲೆ ಒಳಗೆ ಕೂತ್ಬಿಡ್ತು. ಅದು ಕೂತಿತ್ತು, ಎಲ್ಲ ಬಫರ್ ಮೆಮೊರಿಲಿತ್ತು. ಇಲ್ಲಿ ಜಾಬಿಗೆ ಬಂದೆ. ನಾವು ಅಂದ್ಕೊಂಡಿದ್ವಿ ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಜಾಬ್ ಅಂತ. ಬಟ್ ನಂದು 70 ಇರಲಿಲ್ಲ. ಆ್ಯಕ್ಚುಲಿ 70 ತೆಗಿಬೇಕು, ಸೇಫರ್ ಸೈಡು. ಅವಾಗ ಇಷ್ಟೊಂದು ಇಂಜಿನಿಯರ್ಸ್ ಇರಲಿಲ್ಲ ಆಗ ಕರ್ನಾಟಕದಲ್ಲಿ. 41 ಕಾಲೇಜ್ ಇತ್ತು. ನಮ್ಮ ಕಾಲೇಜು, ನನ್ನ ಫಸ್ಟ್ ಜಾಬ್ ಸಿಕ್ಕಿದ್ದು ಟೈಕೋ ಎಲೆಕ್ಟ್ರಾನಿಕ್ಸಲ್ಲಿ ನಂಬರ್ 2 ಕಾಲೇಜ್, ಮಲ್ನಾಡು ಕಾಲೇಜು. BMS ಬಿಟ್ಟರೆ ನೆಕ್ಸ್ಟ್ ನಿಮ್ಮದೇ ಕರ್ನಾಟಕದಲ್ಲಿ. ಚೆನ್ನಾಗಿದೆ ನಿಮ್ಮದು ಕಾಲೇಜ್, ಚೆನ್ನಾಗಿದೆ ಅಂತ ನಂಗೆ ಸೆಲೆಕ್ಟ್ ಮಾಡಿದ್ದು. ನಾನು 70 ಕಟ್ ಆಫಲ್ಲಿ ಸಿಗ್ತಿರೋದ್ರಿಂದ ಕಾಲೇಜ್ ಚೆನ್ನಾಗಿದೆ, ಬಾ ಒಳಗೆ ಪರವಾಗಿಲ್ಲ ತೊಗೋತೀನಿ ನೀನು, ಒಳ್ಳೆ ಕಾಲೇಜ್ ಹುಡುಗ ನೀನು ಅಂತ ತೊಗೊಂಡಿದ್ದು. ಸೊ ಹಂಗಿದ್ದು ವಾತಾವರಣ ಅದು 2005-6ರಲ್ಲಿ. ಸೊ ಅಲ್ಲೇನಾಯಿತು, 3 ತಿಂಗಳಿಗೆ ಬಾಸ್ ಜೊತೆ ಕಿರಿಕಾಯ್ತು. ಅವರೇನೋ ಈ ನನ್ನ ಮಾಡಿದ್ರೆ ತಪ್ಪಿಗೆ ಬೈದರು. ನಾನು ವಾಪಸ್ ಕೊಟ್ಟೆ. ವಾಪಸ್ ಕೊಟ್ಟ ತಕ್ಷಣ ನಾನು ಬಿಟ್ಬಿಡ್ತೀನಿ ಅಂತ ಬಿಟ್ಟೆ. ಆವಾಗ ನನಗೆ ನೆನಪಾಗಿದ್ದು HOD ಮಾತು, ಇವರು ಬೆಟರ್ ಆ್ಯಕ್ಟರ್ ದೆನ್ ಇಂಜಿನಿಯರ್ ಅಂದರೆ. ಯಾಕೆ ಆ್ಯಕ್ಟಿಂಗ್ ಟ್ರೈ ಮಾಡಬಾರ್ದು ನಾನು? ಇದು ಯಾಕೆ ಇದು ಒಳ್ಳೆ ಇದು ನಾನೇ ಅಲ್ಲ ಅಂದರೆ, ನಮಗೇನು ಹೋದ ತಕ್ಷಣ ಏನೋ ಆಗ್ಬಿಡ್ತೀನಿ. ನಾನೇ ಮಾಡಿದ್ದ ಕೆಲಸ ಅಲ್ಲ, ನನ್ನ ಲೈಫ್ ನಾನು ಡಿಸೈಡ್ ಮಾಡ್ತೀನಿ. ಇಲ್ಲ ಯಾರೋ ಮ್ಯಾನೇಜರು, ಅವನ ಮೇಲೆ ಇನ್ಯಾರೋ ಒಬ್ಬ, ಇದೆಲ್ಲ ಯಾಕೆ ಡಿಸೈಡ್ ಮಾಡಬೇಕು? ಇವ್ರಿಗೆ ಬಕೆಟ್ ಹಿಡಿಬೇಕು. ನಾನು ಅಲ್ಲಿ ಡೈರೆಕ್ಟ್ರಿಗೆ ನಮಸ್ಕಾರ ಹೊಡೆದ್ರು ನಂಗೆ ಜನ ಖುಷಿ ಪಡಿಸ್ತಾರೆ, ಡೈರೆಕ್ಟ್ರ್ ಒಳ್ಳೆ ಪಾತ್ರ ಕೊಡ್ತಾರೆ, ಫೇಮಸ್ ಆಗೋದು. ಯಾಕೆ ಇವೆಲ್ಲ ಅಂತ ಹಂಗೆ ಸ್ಟಾರ್ಟ್ ಆಗಿದ್ದಿದ್ದು. ಆ ಟೈಮಲ್ಲಿ ಸಿನಿಮಾ ಈಸಿ ಕಪ್ ಅಂತ ಅನಿಸಿತ್ತ ನಿಮಗೆ? ಈಸಿ ಅನಿಸಿರ್ಲಿಲ್ಲ, ನುಗ್ಬಿಡೋಣ ಅನಿಸಿತ್ತು ನನಗೆ. ಅದೇನಾಗೋದು, ನಾನು ನೀಟಾಗಿ ಫಾರ್ಮಲ್ಸ್ ಬಟ್ಟೆ ಹಾಕ್ಕೊಂಡು ಹೋದರೆ, ಅದೇನೋ ಮುಂಚೆಯಿಂದ ಸ್ವಲ್ಪ ಎಕ್ಸಸೈಸ್ ಮಾಡೋ ಗುಣ ಇದ್ದಿದ್ದರಿಂದ ಆಫೀಸಲ್ಲಿ ಅವಳು ಹೀರೋ ಥರ ಇದ್ರಲ್ರಿ ಏನವರು. ಇದು ಅವ್ರು ಸುಮ್ಮನೆ ಹೇಳೋರೇನೋ, ಎಲ್ಲ ಹೊಟ್ಟೆ ಗಿಟ್ಟೆ ಬಿಟ್ಕೊಂಬರೋರು. ಅದು ನಾನೊಬ್ಬ ಹೀರೋ ಥರ ಅನ್ನೋರು. ಆಮೇಲೆ ನಾನು ಎಣ್ಣೆದು ಕರ್ದು ತಿಂತಿರ್ಲಿಲ್ಲ. ಸ್ನ್ಯಾಕ್ಸ್ ಎಲ್ಲ ಫ್ರೀ ಇದ್ರು ಆಫೀಸಲ್ಲಿ. ಒಂಥರ ಇಲ್ಲ ನಾನು ತಿನ್ನಲ್ಲ, ಇದು ತಿನ್ನಲ್ಲ, ಯಾರು ತಿನ್ನಲ್ಲ, ರಿಸರ್ವ್ಡ್, ತುಂಬ ಒಂಥರ ಮೇಂಟೈನ್ ಮಾಡ್ತಿದ್ದೆ. ಆಮೇಲೆ ಲಿಫ್ಟ್ ಇದ್ರೆ ಸ್ಟೆಪ್ಸಲ್ಲಿ ಹತ್ಕೊಂಡು ಹೋಗೋದು 4 ಫ್ಲೋರು. ಅವ್ರಿಗೇನು ಅನ್ಸೋದು, ಅವ್ರಿಗೆ ಇವನು ಬೇರೆ ಥರ, ಇವನು ಹೀರೋ ಥರ ಇದೆಯಾ ಅನ್ನೋರು. ಏನು ಅವಾಗೇನು ನಮ್ಗೆ 24-25 ವರ್ಷ ಅನ್ನಂಗೆ ನೀಟಾಗೇ ಇರ್ತೀವಿ ಬಾಡಿ ಎಲ್ಲ. ಸೊ ಅವ್ರಿಗೆ ಅದು ಪ್ರಚೋದನೆ ಆಗೋದು ನನಗೆ. ಬಟ್ ನಾನು ಇದೆಲ್ಲ ಹೇಳ್ತಿರ್ಲಿಲ್ಲ ಎಲ್ಲೂ, ನಾನು ಟ್ರೈ ಮಾಡ್ತಿದ್ದೀನಿ, ಆಸೆ ಇದೆ ಅಂತ. ಸೊ ಅದು ಆಸೆ ಅಂತ ಬಂದಾಗ ಹೀಗೆ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಓದ್ಕೊಂಬಂದಿದ್ನಲ್ಲ ಚಿಕ್ಕ ವಯಸ್ಸಿಂದ. ಈ ನನ್ನ ತಮ್ಮ ಶಂಕರ ಓದ್ಬಿಟ್ಟಿದ್ದೆ ನಾನು ಆಲ್ರೆಡಿ. ಅಲ್ಲಿ ರಂಗಭೂಮಿ ಹಿನ್ನೆಲೆ, ಅನಂತನಾಗು, ನನ್ಗೆ ಯಾರ್ಯಾರು ಇಷ್ಟ, ಪ್ರಕಾಶ್ ರೈ ಅವ್ರು ಇಷ್ಟ, ಅನಂತನಾಗ್ ಸರ್ ಇಷ್ಟ, ಆಮೇಲೆ ಅಚ್ಯುತ್ ಸರ್ ಇಷ್ಟ, ರಂಗಣ್ಣವ್ರು, ಎಲ್ಲ ರಂಗಭೂಮಿನೇ. ಈ ಕಡೆ ಹಿಂದಿಗೆ ಬಂದರೆ ಇವರು ಅನುಪಮ್ ಖೇರ್ ಅವರು, ಅಂಬರೀಷ್ ಪುರಿ, ಆವತ್ತಿಗೆ ಅಂಬರೀಷ್ ಪುರಿ, ಪಾರೇಶ್ ರಾವಲ್. ಇಲ್ಲಿ ತಮಿಳಿಗೆ ಬಂದರೆ ನನಗೆ ಈಗ ಗೊತ್ತಿಲ್ಲ, ನನ್ನ ಕಣ್ಣು ಹಂಗಿತ್ತ ಏನೋ, ನಾಜೀರ್ ಇಷ್ಟ ಆಗೋರು. ಅದಕ್ಕೆ ಕಾರಣನೂ ಇದೆ.
ಅವರು ಒಂದು ಸಿನಿಮಾ ಮಾಡಿದರು, ಹಾಸನದಲ್ಲಿ ಶೂಟಿಂಗು, ನಮ್ಮ ಕಾಲೇಜ್ ಹಿಂದ್ಗಡೆ ಸ್ಟೇಡಿಯಂ ಪಕ್ಕ ಮಾಡ್ತಾಯಿದ್ರು. ಅಲ್ಲಿ ನೋಡಿದ್ದೆ ನಾನು ಅವ್ರನ್ನ. ಅವ್ರ ಮೂಗು ಒಂಥರ ಡಿಫ್ರೆಂಟ್ ಆಗಿದೆ. ಅವ್ರು ಆಮೇಲೆ ನೋಡಿದ್ರೆ ಎಲ್ಲ ಸಿನಿಮಾದಲ್ಲೂ ಇದ್ದಾರೆ, ತಮಿಳಲ್ಲಿ ಮಣಿರತ್ನಂ ಸಿನಿಮಾದಲ್ಲೆಲ್ಲ ಇದ್ದಾರೆ. ಅವರು ಥಿಯೇಟ್ರು. ಸೊ ಇದೇನಾಯಿತು ನನಗೆ, ಓಕೆ ಇದು ಹಿಂಗೆ ಹೋದ್ರೇ ಅಚೀವ್ ಮಾಡೋಕ್ಕಾಗೋದು. ಆಮೇಲೆ ಅಣ್ಣವರು ಥಿಯೇಟ್ರೆ, ಎಲ್ಲ ಥಿಯೇಟ್ರ್, ಅವ್ರ ವೃತ್ತಿ ರಂಗಭೂಮಿ. ಸೊ ಇದೇನಾಯಿತು ಪುಷ್ ಮಾಡ್ತು, ನನಗೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡೋಣ ಅಂತ ನಾನು ಇಮ್ಮಿಡಿಯೇಟ್ ನುಗ್ಗಲಿಲ್ಲ. ಕಲಾಂಗೋತಿಗೆ ಸೇರಿಕೊಂಡೆ, ಅಲ್ಲಿಂದ ಜರ್ನಿ. ಅಂದರೆ ಇದು ಮೇಯ್ನು ಫಸ್ಟು ಅಂದರೆ ಇರಲೇ ಇಲ್ಲ, ನಂಗೆ ಫಾರಿನ್ ಹೋಗಿ ಸೆಟ್ಲ್ ಆಗಬೇಕು ಅಂತ ಇದ್ದಿದ್ದು. ರಾಜಶೇಖರಯ್ಯ ಅವ್ರು ಹೇಳಿದ ಒಂದು ಮಾತು, ಇವರೇ ಬೆಟರ್ ಆ್ಯಕ್ಟರ್ ದೆನ್ ಇಂಜಿನಿಯರ್ ಅನ್ನೋದು ಹುಕ್ ಪಾಯಿಂಟ್. ಕಲಾಗಂಗೋತ್ರಿ ಟೀಮ್ ಪ್ರಸ್ತಾಪ ಬಂತು, ಅದಕ್ಕೆ ಕೇಳ್ತೀನಿ. ನಿಮ್ಮ ಕೆಲವೊಂದು ಫೋಟೋಸ್ಗಳನ್ನು ನೋಡಿದ್ರೆ ನಿಮ್ಮ ಮೀಸೆ ತೆಗೆದ್ರೆ ನಿಮಗೊಂದು ರಾ ಲುಕ್ ಇದೆ. ಅಂದರೆ ಒಬ್ಬ ವಿಲನ್ ಪಾತ್ರಕ್ಕೆ ಈತನನ್ನು ಟ್ರೈ ಮಾಡ್ಬೋದು ಅಂತ ಆವಾಗಲೂ ಅನಿಸಿತ್ತು. ನೀವು ನಿಮ್ಮ ನಿರ್ಧಾರಗಳಲ್ಲಿ ಗಟ್ಟಿಯಾಗಿದ್ರಿ. ಇಂಡಸ್ಟ್ರಿಗೆ ಬಂದಾಗ ಕೂಡ ಏನೋ ಒಂದು ಹೀರೋ ಆಗಿ ಮೆರೆದು ಬಿಡಬೇಕು ಅಂತ ಬರಲಿಲ್ಲ ನೀವು. ಒಂದಷ್ಟು ಚಾಲೆಂಜಿಂಗ್ ಪಾತ್ರಗಳ ಓಟದಲ್ಲೇ ನಾನು ಇರಬೇಕು, ಅದನ್ನು ಕಾಪಾಡ್ಕೊಳ್ಬೇಕು ಅನ್ನೋದಿತ್ತು. ನಿಮಗೆ ಹೀರೋ ಆಫರ್ ಏನಾದರೂ ಬಂದಿತ್ತಾ ಆ ಟೈಮಲ್ಲಿ? ನೀವು ಸೀರಿಯಲ್ಸಲ್ಲೂ ಆ್ಯಕ್ಟಿವ್ ಆಗಿದ್ರಿ, ಲವಲವಿಕೆ ಮಾಡ್ತಾಯಿದ್ರಿ, ಕೆಲವೊಂದು ಸೀರಿಯಲ್ಸ್. ಹೀರೋ ಆಫರ್ ಅಂತ ಬಂದಿರಲಿಲ್ಲ. ಸರ್ ನೀವು ಇನ್ವೆಸ್ಟರ್ಸ್ ತೊಗೊಂಬನ್ನಿ, ನಾವೊಬ್ಬರು ಒಂದಿಷ್ಟು ತರ್ತೀನಿ, ನೀವು ಒಳ್ಳೆ ಹೀರೋ ಮೆಟೀರಿಯಲ್ ಸರ್ ನೀವು ಅಂತ ಅನ್ನೋರು. ನಾನು ಹೆಂಗೆ ತರೋದು ಸರ್ ಅದನ್ನು ಅಂತ. ಈಗ ಸರ್ ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ, ನಿಮ್ಮ ಫ್ರೆಂಡ್ಸ್ ಕೇಳಿ ಅಂತ ನಾನು ಅವ್ರು ಹೇಳಿದ ಮೇಲೆ ಒಂದಿಷ್ಟು ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸು, ಅಂದರೆ ನಾವೆಲ್ಲ ಮಾತಾಡೋರನ್ನ ಒಂದಿಷ್ಟು ಲಿಸ್ಟ್ ಮಾಡಿದೆ. ಎಲ್ಲ ಮಿಡ್ಲ್ ಕ್ಲಾಸು, ಬಿಲೋ ಮಿಡ್ಲ್ ಕ್ಲಾಸ್ ಫ್ರೆಂಡ್ಸು ನನಗೆ. ಯಾಕೆಂದರೆ ನಮ್ಮ ತಾಯಿ ಟೀಚರ್, ಅಂದರೆ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಟೀಚರ್ ಮಗಂಗೆ ಇನ್ನು ಯಾವ ರೇಂಜ್ ಫ್ರೆಂಡ್ಸ್ ಇರ್ತಾರೆ, ಅದು ಹಾಸನದಂಥ ಊರಲ್ಲಿ. ನಾನು ಟಿಲ್ ಇಂಜಿನಿಯರಿಂಗು ಹವಾಯ್ ಸ್ಲಿಪ್ಪರಲ್ಲಿ ಕಳೆದ ನಾನು. ಯಾಕೆಂದರೆ ಒಂದು ಹವಾಯ್ ಸ್ಲಿಪ್ಪರ್ ಹಾಕ್ಕೊಂಡು ಕ್ರಿಕೆಟು ಆಡ್ಬೋದು, ವಾಕು ಮಾಡ್ಬೋದು, ಫಂಕ್ಷನ್ಗೂ ಹೋಗ್ಬೋದು, ಕಳೆದೋದ್ರೂ ಬೇಜಾರಿಲ್ಲ. ಮ್ಯಾಕ್ಸಿಮಮ್ ಬಾಟಾ ಚಪ್ಪಲಿ $99 ಅವಾಗ. ಅದೊಂದು 99 ಅದು ಸಿಗ್ನೇಚರ್ ವ್ಯಾಲ್ಯೂ, ಅದು 99 ಅಂತ ನಿಲ್ಸೋರು ಬಾಟಾದವರು. ಸೊ ಹಿಂಗಿದ್ದವನಿಗೆ ನನ್ನ ಫ್ರೆಂಡ್ ಸರ್ಕಲೆಲ್ಲ ಏನೋ ಬೆಂಗಳೂರಿಗೆ ಬಂದಿರ್ತಾರೆ, ಇಲ್ಲ US ಹೋಗಿರ್ತಾರೆ. ಅವ್ನಿಗೇನು ಅಲ್ಟಿಮೇಟ್ಲಿ ಊರಲ್ಲಿ ಒಂದು ಮನೆ ಕಟ್ಟಬೇಕು, ಬೆಂಗಳೂರಲ್ಲಿ ಒಂದು ಸೈಡ್, ಅವ್ನು ದುಡ್ಡು ಹಾಕೊಂಡ್ರೆ ಹಾಕಲ್ಲ ಅವನು. ಸೊ ಈ ಥರ ಆಫರ್ಸ್ ತುಂಬ ಬಂತು. ಆ ಥರದ್ರಲ್ಲಿ ಒಂದು 2-3 ಸಿನಿಮಾ ಅವರಾಗೆ ಕರೆದು ಮಾಡಿಸೋದು. ಅದರಲ್ಲಿ ತಕ್ಸಾಫ್ ರಾಮ್ಗಢ, ಕಾರ್ತಿಕ್ ಮರಳಬಾವಿ ಅವರು ಡೈರೆಕ್ಷನಲ್ಲಿ. ಅವರು ಕರೋನಾ ಟೈಮಲ್ಲಿ ಅವರೇ ಬಂದು, ಅವರು ಅವನೇ ಶ್ರೀಮನ್ನಾರಾಯಣ ಮಾಡಿ ನರ್ಸಿ ಅನ್ನೋ ಒಂದು ರೋಲ್ ನೋಡಿ, ಸರ್ ನೀವು ಈ ರೋಲ್ ಮಾಡ್ಬೋದು, ಮಾಡೋಣ, ತುಂಬ ಲೋ ಬಜೆಟಲ್ಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಇನ್ನೊಂದು ಪ್ರೊಟಾಗನಿಸ್ಟ್ ಕ್ಯಾರೆಕ್ಟರ್ ಇತ್ತು. ಅದರಲ್ಲಿ ಪ್ರೊಟಾಗನಿಸ್ಟು ಆ್ಯಂಟಾಗನಿಸ್ಟ್ ಇಬ್ಬರೂ ಇರ್ತಾರೆ. ನನ್ನೊಳಗೆ ಆ್ಯಂಟಾಗನಿಸ್ಟು ಇರ್ತಾನೆ, ಪ್ರೊಟಾಗನಿಸ್ಟು ಇರ್ತಾನೆ. ಸೇಮ್ ಚಂದನ್ ಮಾಡಿದರು, ಚಂದನ್ ರಾಜ್. ಆ್ಯಕ್ಚುಲಿ ಚಂದನ್ನು ಇನ್ವೆಸ್ಟರ್ಸ್ ತಂದಿದ್ದು. ಅಂದರೆ ನಾವು ತುಂಬ ಲೋ ಬಜೆಟಲ್ಲಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ನಾನು ಹೇಳಿದೆ, ಸರ್ ನನಗೆ ಎಲ್ಲೂ ಲಿಂಕ್ ಇಲ್ಲ, ಕಷ್ಟ ಆಗುತ್ತೆ ನಂಗೆ ಆ ಥರ ಲಿಂಕ್ ಇಲ್ಲ ನನಗೆ. ಬೇಕಾದ್ರೆ ಆ್ಯಕ್ಟ್ರುಗಳನ್ನೆಲ್ಲ ಎತ್ತಾಕೊಂಬಂದ್ಬಿಡ್ತೀನಿ ನಾನು, ಹೇಳಿ ಒಪ್ಸಿ ಕಮ್ಮಿಗೆ ಬೇಕಾದ್ರೆ ಅದನ್ನು ಮಾಡ್ಬೋದು, ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಇದು ನನಗೆ ಗೊತ್ತಿಲ್ಲ ಸರ್. ಆಮೇಲೆ ನಂಗೆ ಮಾತಾಡೋದು ಹೆಂಗೆ ಅಂತ ಈ ವಿಚಾರ ಕಥೆ ಹೇಳ್ತೀನಿ, ಬೇಕಾದ್ರೆ ಎಲ್ಲ ಹೇಳ್ತೀನಿ. ಇದು ಫೈನಾನ್ಸ್ದು ನನಗೆ ಗೊತ್ತಾಗಲ್ಲ, ಅದು ಹೆಂಗೆ ಅಂತ. ಆಮೇಲೆ ಅವ್ರು ಏನಂದ್ರೆ ಈ ಹಾಸನದ ಕಡೆ ಎಲ್ಲ ಏನು ಲಾಭ ಬರುತ್ತೆ ಅಂತಾರೆ. ಸಿನಿಮಾದಲ್ಲಿ ಲಾಭ ನನಗೆ ಗೊತ್ತಿಲ್ಲ ಅದು ಹೆಂಗೆ ಹೇಳೋದು ಅಂತ. ಚಂದನ್ ಫ್ರೆಂಡ್ಸಲ್ಲಿ ಪ್ರಸನ್ನ ಸರ್ ಅಂತಿದ್ದಾರೆ, ಅವ್ರು ರೈಲ್ವೇಸಲ್ಲಿ. ಅವ್ರ ಕಡೆಯಿಂದ ಇದಾಗಿದ್ದು. ಇನ್ವೆಸ್ಟರ್ಸ್ ಬಂದರು, ಜಯಕುಮಾರ್ ಅಂತ ಬಂದರು, ಸತೀಶ್ ಸರ್ ಅಂತ ಬಂದರು. ಅವರೆಲ್ಲ ಲೂಪಾಗಿ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಾಗಿದ್ದು. ಅದು ಲೀಡ್ ಆಗೋಯ್ತು. ಆಮೇಲೆ ಎಲ್ಲ ಅಂದ್ಕೊಂಡ್ರು ಅಂತ ಇಂಡಸ್ಟ್ರಿ ಎಲ್ಲ ಹೇಳ್ತಿರ್ತಾರೆ, ನೀವು ತಕ್ಸಾಫ್ ರಾಮ್ಗಢ ಮಾಡಿದ್ಮೇಲೆ ಇನ್ನು ಬರೀ ಲೀಡ್ ಕ್ಯಾರೆಕ್ಟ್ರೇ ಮಾಡ್ತೀರಾ ಅಂತ. ಬಟ್ ನಾನು ತಕ್ಸಾಫ್ ರಾಮ್ಗಢ ಮಾಡ್ಬೇಕಾದ್ರೆ ಕಾರ್ತಿಕ್ ಸರ್ಗೂ ಹೇಳಿದ್ದೆ, ಸರ್ ನಾನು ಸಪೋರ್ಟಿಂಗ್ ಮಾಡ್ತಾಯಿರ್ತೀನಿ, ಯಾಕೆಂದರೆ ನಾನು ಸಂಸಾರಸ್ಥ ಫಸ್ಟ್ ಆಫ್ ಆಲು. ಆಮೇಲೆ ನನಗೇನೆಂದರೆ ಕಲಾವಿದ ಆಗಬೇಕು ಅಂತ ಬಂದು ನನಗೆ ಈಗ ಅಶ್ವಥ್ ಸರ್ ಇಷ್ಟ, ನನಗೆ ಹಳೆ KS ಅಶ್ವಥ್ ಅವರು. ಸೊ ನಾನು ಆ ಥರ ಇದ್ದಾಗ ನನಗೆ ಇಲ್ಲ ಅಂತ. ಅವಾಗ ಅವರು ಒಂದಿನ ಹೇಳಿದ್ರು, ಯಾಕೆ ಸರ್ ನೀವು ಹೊಡೆದ್ರೆ ದೊಡ್ಡದೇ ಹೊಡೀರಿ ಸರ್ ಅಂತ. ಸರ್ ಹೊಡಿಬೋದು, ಬಟ್ ಆಗಲ್ಲ ಸರ್, ಅದಕ್ಕೆ ಇಟ್ ಟೇಕ್ಸ್ ಟೈಮ್. ಆ ಟೈಮಿಗೆ ನನಗೆ ಕಮಿಟ್ಮೆಂಟ್ಸ್ ಇರೋದ್ರಿಂದ ನನಗೆ ಸಾಧ್ಯನೇ ಇಲ್ಲ ಅದು. ಐ ಆಮ್ ಓಕೆ ವಿತ್ ದಿಸ್. ನಾನು ತುಂಬ ಪಾತ್ರಗಳು ಎಕ್ಸ್ಪ್ಲೋರ್ ಮಾಡಬೇಕು, ಅದ್ರ ಮೇಲೂ ನನ್ನ ಹಣೆ ಬರದಲ್ಲಿ ಇಲ್ಲ ನಾನು ಲೀಡೇ ಮಾಡ್ಬೋದು ಕಂಟೆಂಟ್ ಸಿನಿಮಾಗಳಲ್ಲಿ ಅಂದರೆ ಅದು ಬಂದಾಗ ಮಾಡ್ಕೋತೀನಿ. ಈ ಬಂಡವಾಳ ಹಾಕಿ ಹೀರೋ ಆಗಿ ಅನ್ನೋದು ಕಷ್ಟ ಅಲ್ವಾ? ತುಂಬ ಕಷ್ಟ. ಅಂದರೆ ನನಗೀಗ ಹೀರೋ ಆಗ್ತಿರ್ತಾರಲ್ಲ, ನಾನು ಹೀರೋ ಆಗಬೇಕು ಅಂತಿರ್ತಾರಲ್ಲ, ನನಗೆ ಖುಷಿನೂ ಆಗುತ್ತೆ,
ಭಯನೂ ಆಗುತ್ತೆ, ಒಂದೊಂದ್ಸರಿ ಬೇಜಾರು ಆಗುತ್ತೆ. ಅದು ಹೆಂಗಿದೆ ಅಂದರೆ ಅವರೇ ಟೀಮ್ ಬಿಲ್ಡ್ ಮಾಡಬೇಕು, ಇನ್ವೆಸ್ಟರ್ಸ್ ತರಬೇಕು. ಅದು ಈ ಸಿನಿಮಾ ಅನ್ನೋದು ಒಂದು ನೂರಾರು ಮನಸ್ಸುಗಳ ಸಂಬಂಧ. ಒಂದು ಮನಸ್ಸು ಆಚೆ ಈಚೆ ಆಯಿತು ಅಂದರೆ ಮತ್ತೆ ಅದನ್ನು ಹೋಗಿ ಸಿಂಕ್ ಮಾಡಬೇಕು. ಇವರು ಅನ್ಸಿಂಕ್ ಆಗಿರುತ್ತೆ, ಸಿಂಕ್ ಮಾಡಬೇಕು ನಾಳೆ ಬೆಳಗ್ಗೆ ಶೂಟಿಂಗಲ್ಲಿ. ತುಂಬ ಈಗೋ ಕ್ಲಾಶಸ್ಗಳಿದೆ ಸಿನಿಮಾ ಇಂಡಸ್ಟ್ರಿಗೆ. ಸೊ ಆ ಈಗೋ ಕ್ಲಾಶ್ನೆಲ್ಲ ಒಂದು ಸಿಂಕ್ ಮಾಡಿ, ಒಂದು ರಿದಮಿಗೆ ತಂದು, ಈ ಏನು ಸೌಂಡ್ ಸಿಂಕ್ ಮಾಡ್ತಾರಲ್ಲ ಸಿನಿಮಾ ಪೋಸ್ಟ್ ಪ್ರೊಡಕ್ಷನಲ್ಲಿ, ಆ ಥರ ಎಲ್ಲ ಮಾಡಿ ತೊಗೊಂಡೋಗ್ಬೇಕು. ರಿಲೀಸ್ ಆಗುತ್ತೆ. ರಿಲೀಸ್ ಆದಾಗ ಆ್ಯಕ್ಚುಲಿ ಡೈರೆಕ್ಟ್ರುಗಳಿಗೆ ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಅವರೆಲ್ಲ ಲಿಂಕ್ ಇರುತ್ತೆ ಹೊರತು ಇಡೀ ಇಂಡಸ್ಟ್ರಿ ಆ್ಯಕ್ಟ್ರಾಗಿ ನೋಟಿಸ್ ಆದವನಾಗಿ ಇನ್ವೆಸ್ಟ್ ಮಾಡಿದ್ರೆ ಅವ್ನಿಗೆ ಇನ್ನೊಂದು ಥರ ಚಾಲೆಂಜು. ದೊಡ್ಡವ್ರನ್ನೆಲ್ಲ ಕರ್ಕೊಂಬರ್ಬೇಕು, ಸೆಲೆಬ್ರಿಟಿ ಶೋ ಮಾಡಿಸ್ಬೇಕು, ಒಂದಿಷ್ಟು ಐಡಿಯಾಗಳು ಕೊಡ್ತಾರೆ, ಹಿಂಗೆ ಮಾರ್ಕೆಟಿಂಗ್ ಮಾಡಿ, ಮತ್ತು ಮಾರ್ಕೆಟಿಂಗ್ ಓಡಾಡಬೇಕು. ಇದೆಲ್ಲ ಮಾಡಿ ಗೆದ್ದರೆ ಸುಖಾಂತ್ಯ, ಇಲ್ಲ ಅಂದರೆ ಮತ್ತೆ ಕಷ್ಟ. ಅದೇ ನಾನು ಅದನ್ನು ಹಂಗೆ ಹೇಳೋಕ್ಕೋಗಲ್ಲ, ಅಂದರೆ ಒಂಥರ ಕಷ್ಟ ಆಗುತ್ತೆ. ಹಂಗೆ ನೋಡು, ಸೇಫ್ ಸಪೋರ್ಟಿಂಗ್ ಸೇಫ್ ಅನಿಸುತ್ತೆ, ಬಟ್ ಸಪೋರ್ಟಿಂಗಿಗೆ ಅದರದ್ದೇ ಆದ ಚಾಲೆಂಜಸ್ ಇದೆ. ಅದು ಆ್ಯಕ್ಟ್ರಸ್ಗಳಿಗೆ ಗೊತ್ತು. ಹೀರೋಗೆ ಒಂದು ಕಂಫರ್ಟ್ ಇದೆ, ಒಂದೇ ಪ್ರಾಜೆಕ್ಟು, ಒಂದೇ ಇದು ನಮ್ಮ ನಾಟಕದ ಥರ ಒಂದ್ರ ಮೇಲೆ ಕಾನ್ಸೆಂಟ್. ಅದು ಸುಖಾಂತ್ಯ ಕಂಡ್ರೆ ಓಕೆ, ಕಾಣಲಿಲ್ಲ ಅಂದರೆ ಆಮೇಲೆ ಕೆಲವರು ಇಲ್ಲ, ಒಬ್ಬೊಬ್ಬರು ಡೆಫಿನೇಷನ್ನು ಥಿಂಕ್ ಬಿಗ್, ನಾನು ಮಾಡಿದ್ರೆ ಅದೇ ಮಾಡೋದು, ಓಕೆ ದಟ್ಸ್ ಓಕೆ, ಅವ್ರ ಇಷ್ಟ. ಬಟ್ ನನಗೆ ಹಿಂಗಿರಬೇಕಿತ್ತು, ನಾನು ಹಿಂಗೆ ಅಂದ್ಕೊಂಡೆ, ಬಂದರೆ ಮಾಡ್ತೀನಿ, ನಾನು ಮಾಡಲ್ಲ ಅಂತ ಎಲ್ಲೂ ಹೇಳಲ್ಲ, ಬಂದರೂ ಮಾಡ್ತೀನಿ ಅಂತ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮು ಈ ಪುಸ್ತಕ ಓದೋದು, ಸಿನಿಮಾಗಳು ನೋಡಿದ್ದು, ಬೇರೆ ದೊಡ್ಡವ್ರು ಮಾತಾಡಿರೋದು, ಗೆದ್ದಿರೋರು ಮಾತಾಡಿರೋದೆಲ್ಲ ಕೇಳಿಸ್ಕೊಂಡ್ಮೇಲೆ ಹೂ ಈಸ್ ಹೀರೋ ಅನ್ನೋದು ನನಗೆ ಲಾಸ್ಟಿಗೆ ಸಿಕ್ಕಿದೆ. ಹೂ ಈಸ್ ದ ಹೀರೋ ಅಂತ. ಈಗ ಮಣಿರತ್ನಂ ಫಿಲಮ್ ಬರುತ್ತೆ, ಯಾವುದೋ ಒಂದು ಸಿನಿಮಾ, ಮಣಿರತ್ನಂ ಫಿಲಮ್ ಅಂತ ಒಂದು ಫಾಂಟಲ್ಲಿ ಬರುತ್ತೆ, ಈಸ್ ದ ಹೀರೋ. ಅಂದರೆ ನಾನು ನೋಡೋ ರೀತಿ ನನಗೆ ಮಣಿರತ್ನಂ ಹೀರೋ ಆಗ್ತಾರೆ. ಆ ಪೋಸ್ಟಲ್ಲಿರೋರು ಯಾರೂ ಕಾಣಿಸಲ್ಲ ನನಗೆ, ಎಲ್ಲ ಔಟ್ ಫೋಕಸ್ ಇರ್ತಾರೆ. ಕೆಲವರಿಗೆ ಅವರು ಪೋಸ್ಟಲ್ಲಿರೋರು ಬರ್ಬೋದು. ಅಂದರೆ ಇದು ವೇ ಆಫ್ ಜನ ನೋಡೋ ರೀತಿ, ಯಾರು ಹೀರೋ ಅಂತ. ಈಗ ಕೆಲವರಿಗೆ ನನ್ನ ಪುಸ್ತಕ ನನ್ನ ಜೀವನವನ್ನೇ ಬೇರೆ ಥರ ಮಾಡ್ತು ಅಂತಾರೆ. ಅಲ್ಲಿ ರೈಟ್ರ್ ಮೀಟೇ ಆಗಿರಲ್ಲ, ರೈಟ್ರ್ ಎಲ್ಲೋ ಇತ್ಕೊಂಡು ಬರೀತಿರ್ತಾರೆ, ಪದಗಳು ಅವ್ರ ಪದಗಳು, ಅವ್ರ ಮಾತುಗಳು ಅವ್ರನ್ನ ಹೀರೋ ಮಾಡುತ್ತೆ. ಸೊ ನನಗೆ ಎಂಡ್ ಆಫ್ ದಿ ಡೇ ಒಂಥರ ಈ ಅವೇಕನಿಂಗ್ ಥರ ಹೀರೋ ಅಂದರೆ ಯಾರು, ಇಟ್ಸ್ ಅವ್ರವ್ರ ಲೈಫು. ಈಗ ಕ್ಯಾಬ್ ಓಡಿಸೋನಿಗೆ VRL ಓನರು ಸಂಕೇಶ್ ಸರ್ ಹೀರೋ ಆಗ್ತಾರೆ, ಅವ್ರಿಗೆ ಹೀರೋ ಆ ಥರ ಬೆಳಿಬೇಕು. ಹೋಟ್ಲವ್ರಿಗೆ ಅಡಿಗಾಸು ಮೈಯಾಸು ಅವರು ಇಷ್ಟ ಆಗ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ಗೆ ನಾರಾಯಣಮೂರ್ತಿ ಸುಧಾಮೂರ್ತಿ ಮ್ಯಾಮ್ ಅವ್ರು ಇಷ್ಟ ಆಗ್ಬೋದು. ಡಾಕ್ಟ್ರಿಗೆ ದೇವಿ ಶೆಟ್ಟಿ ಅವ್ರು ಆಗ್ಬೋದು. ಮುಂಚೆ ಹೀರೋ ಅಂದರೆ ಆ್ಯಕ್ಟ್ರು ಅಂತ ಇತ್ತಲ್ಲ, ಆ ಥಾಟ್ ಹೊಟ್ಟೋಗಿದೆ. ಈಗ ಅವ್ರವ್ರ ಫೀಲ್ಡಲ್ಲಿ ಅವ್ರವ್ರ ಹೀರೋನ ಕಂಡುಕೊಂಡಿದ್ದಾರೆ. ಸೊ ಹಂಗಾಗಿ ಈಗ ಜನಕ್ಕೆ ನನಗನ್ಸಿದ್ದು, ಇವತ್ತಿನ ಜನಕ್ಕೆ ಏನು ಬೇಕು ಅಂದರೆ ವಿಷಯ ಇದ್ದು, ಅವನಲ್ಲಿ ಒಳ್ಳೆ ವಿಷಯ ಇದ್ದರೆ ಪಾರ್ಕ್ ಪಕ್ಕ ಒಂದು ಗೋಬಿನ ಚರ್ಮುರಿ ಮಾಡಿದ್ರೆ ಅವನು ನಾಳೆ ಬೆಳಗ್ಗೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ನಿಮ್ಮಂಥ ಚಾನಲ್ಗಳಿಂದ ಅವನು ನಾಳೆ ಬೆಳಗ್ಗೆ ಹೀರೋ ಆಗ್ತಾನೆ. ಆ ಸರ್ಕಲ್ ಹತ್ರ ಹೋದಾಗೆ ಅದೆಲ್ಲ ನೋಡಿದ್ದೆ ನಾನು, ಕರ್ನಾಟಕ ನ್ಯೂಸ್ ಬಿಟ್ಟಲ್ಲ, ಆ ಚರ್ಮುರಿ ತಿನ್ಕೊಂಬ ಹಿಂಗೆ ಆಗೋಗ್ಬಿಟ್ಟಿದೆ ಇವತ್ತು ನನಗೆ. ಅದಕ್ಕೆ ಈಗ ಹೀರೋ ಅನ್ನೋದು ನನಗೆ ಅರ್ಥನೇ ಆಗ್ತಾಯಿಲ್ಲ. ಒಂದೊಂದ್ಸರಿ ಕನ್ಫ್ಯೂಸ್ ಆಗುತ್ತೆ. ಬಟ್ ಸ್ಟಿಲ್ ದೊಡ್ಡ ಹೀರೋಗಳು ನೋಡಿದ್ರೆ ವಾವ್ ಅನಿಸುತ್ತೆ. ಈಗ ರಜನಿಕಾಂತ್ ಸರ್ ಕೂಲಿ ಅದು ಓಪನಿಂಗ್ ಆಗ್ಬೋದು, ನಮ್ಮಲ್ಲಿ ಸುದೀಪ್ ಸರ್ ಇರ್ಬೋದು. ಆ ಜನ ಈಗ ನಮ್ಮ ಕಾರ್ ಬಂದರೆ, ಸುದೀಪ್ ಸರ್ ಹಿಂಗೆ ಕಾರ್ ಬಂತಂದ್ರೆ ಹಿಂಗೆ ಬರ್ತಾರಲ್ಲ ನೋಡಿ, ನಾನು ಅಲ್ಲೇ ಇದ್ದೀನಿ, ಅದೇ ಫೀಲ್ಡಲ್ಲೇ ಇದ್ದೀನಿ. ಅದು ಗಾಡ್ ಗಿಫ್ಟ್ ಅನ್ಸುತ್ತೆ. ಎಲ್ರಿಗೂ ಹಂಗೆ ಸಿಗಲ್ಲ. ನನಗೆ ಅದು ನಾನು ಅಂದ್ಕೊಂಡಿದ್ದು ಹೆಂಗಿದೆ ಹಂಗೆ ಹೋಗ್ತಿದೆ ಕೆರಿಯರ್ ಅನ್ಸುತ್ತೆ ನಂಗೆ ಒಂದ್ಸರಿ. ನಾನು ಐರಾನಿಕಲಿ ಕೇಳ್ತೀನಿ, 100 ಸಿನಿಮಾ ಆಗಿದೆ ಈಗ, ಸುಲಭದ ಮಾತಲ್ಲ. ಇದನ್ನು ಹೊಗಳಿಕೆ ಅಂತ ಹೇಳಿದ್ರು ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ಯು. ನಿಮ್ಮ ಕೆರಿಯರ್ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀಳಲ್ಲ. ತುಂಬ ಜನ ಬರ್ತಾರೆ, ಅಶ್ವಿನ್ ಅವರೇ ನಿಮ್ಮ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಶೇಕ್ ಹ್ಯಾಂಡ್ ಮಾಡ್ತಾರೆ, ಫೋಟೋ ತೆಗೆಸ್ಕೊಳ್ತಾರೆ, ಯಾವುದೋ ಸ್ಕ್ರೀನಿಂಗಲ್ಲಿ ಸಿಕ್ಕಾಗ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಪ್ರೇಕ್ಷಕರಾಗಿ, ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗುತ್ತೆ ನಮಗೆ ಅಂತ. ಈ ಗಾಂಧಿನಗರಕ್ಕೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ 10 ಜನ ಬಂದರೆ ಅದರಲ್ಲಿ ಒಬ್ಬ ನಾನು ನಟನಾಗಬೇಕು ಅಂತ ಬರ್ತಾನಂತೆ. ಏನೋ ಒಂದು ಸಮೀಕ್ಷೆ, ಅದು ಅನ್ಅಫಿಷಿಯಲ್ ಸಮೀಕ್ಷೆ. ನಿಮಗೆ ಈ ಜರ್ನಿಯಲ್ಲಿ ಒಂದಷ್ಟು ತೃಪ್ತಿ ಸಿಗೋವಂಥ ಪಾತ್ರಗಳು ಸಿಕ್ಕಿರುತ್ತೆ, ಹಿಂಗೆ ಬಂದು ಹಂಗೆ ಹೋಗುವಂಥ ಪಾತ್ರಗಳು ಸಿಕ್ಕಿರುತ್ತೆ, ಒಂದಿನದ ಕ್ಯಾರೆಕ್ಟರ್ಗೆ ಕರೆದಿರ್ತಾರೆ. ನಿಮಗೂ ಒಂದು ಮನಸ್ಸಲ್ಲಿ ತುಡಿತಾ ಇರುತ್ತೆ, ಇದನ್ನೆಲ್ಲ ಮಾಡಬಾರ್ದು ಅಂತ ಒಂದೊಂದು ಸಲ ಅನ್ನಿಸ್ಬೋದು. ನೀವು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಸ್ಟ್ರಾಂಗ್ ಮಾರ್ಕ್ ತಗೊಳ್ತೀರ, ಇನ್ಮೇಲೆ ನಾನು ಸೀರಿಯಲ್ಗಳನ್ನ ಮಾಡಬಾರ್ದು, ಸಿನಿಮಾಗಳಲ್ಲೇ ಟ್ರೈ ಮಾಡೋಣ ಅಂತ. ಈ ಸವಾಲುಗಳು ಹೇಗೆ ಕಾಣಿಸ್ತಾ ಇದೆ ಈಗ?
ಅದು ಈಗ ನಾನು ಮುಂಚೆನೇ ಹೇಳಿದೆ, ನಾನು ಇಂಜಿನಿಯರಿಂಗ್ ಜಾಬ್ ಮಾಡಿದವನು. ಟಾಟಾ ಕನ್ಸಲ್ಟೆನ್ಸಿಲಿ 7.25 ವರ್ಷ ಇದ್ದೆ ನಾನು. 30ನೇ ತಾರೀಕು ಅಥವಾ ಲಾಸ್ಟ್ ಫ್ರೈಡೇ, ಟಾಟಾ ಯಾಕೆ ಗ್ರೇಟ್ ಅನ್ನೋಕ್ಕೆ ಹೇಳ್ತೀನಿ. ನಾವು ಕ್ಯಾಂಟೀನಲ್ಲಿ ಕೂತಿದ್ರು ನಾವು ಫ್ರೆಂಡ್ಸ್ಗಳು, ಲಾಸ್ಟ್ ಫ್ರೈಡೇ ಆಫ್ ದಿ ಮಂತ್ ಆರ್ ಲಾಸ್ಟ್ ಡೇ ಆಫ್ ದಿ ಮಂತ್. ಫ್ರೈಡೇ ಬರಲಿಲ್ಲ ಅಂದರೆ ಲಾಸ್ಟ್ ಡೇ ಆಫ್ ದಿ ಮಂತ್. 5:30 ಸಂಜೆಗೆ ನೀವು ಹಿಂಗೆ ಮೊಬೈಲ್ ಇಟ್ಕೊಂಡ್ರೆ ಟನ್ 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 ಅಂತ ಬರೋದು ಎಲ್ಲರಿಗೂ ಮೆಸೇಜ್. ಅಂದರೆ ಸ್ಯಾಲ್ರಿ ಕ್ರಿಯೇಟ್ ಆಗೋದು ಆ್ಯಸ್ ಪರ್ ದೇರ್ CTC. ಹಂಗಿದ್ದವನು ನಾನು. ಆಮೇಲೆ ನಮ್ಗೆ ಹೆಂಗೆ ಈಗ ಸ್ಯಾಲ್ರಿ ಬಂತು, ನಿಮ್ಗೇನೋ ಎಕ್ಸ್ಟ್ರಾ ದುಡ್ಡು ಬೇಕು ಅಂದರೆ ಅಲ್ಟಿಮ್ಯಾಟಿಕ್ಸ್ ಅಂತ ಒಂದಿದೆ. ಅದು ಟೈಮ್ ಶೀಟ್ ಎಲ್ಲ ಫಿಲ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ, ಲೀವ್ ಅಪ್ಲೈ ಮಾಡೋಕ್ಕೆ ಎಲ್ಲದಕ್ಕೂ ಅಲ್ಲಿ ಅಲ್ಟಿಮ್ಯಾಟಿಕ್ಸ್. ಅಲ್ಲಿ ಹೋಗ್ಬಿಟ್ಟು ಐ ವಾಂಟ್ ಅಡ್ವಾನ್ಸ್ ಸ್ಯಾಲ್ರಿ ಅಂದರೆ 5:45 ಹೋಗಿ ಅಡ್ವಾನ್ಸ್ ಸ್ಯಾಲ್ರಿ ಅಪ್ಲೈ ಮಾಡಿದ್ರೆ ನೀವು ಹಿಂಗೆ ಬಟನ್ ಓದಿ ಹಿಂಗೆ ಬರೋಷ್ಟು ಮತ್ತೆ ಕ್ರಿಯೇಟ್ ಆಗೋದು. ಈ ವಾತಾವರಣದಲ್ಲಿ ಇದ್ದೋ ನಾನು. ಒಂದು ಕಂಫರ್ಟ್ ಝೋನ್ ಅನ್ಬೋದಾ? ಎಕ್ಸ್ಟ್ರೀಮ್ ಕಂಫರ್ಟ್. ಇಟ್ಸ್ ಅನ್ ಹಾಫ್ ಗೌರ್ಮೆಂಟ್ ಥರ. ಟಾಟಾದಲ್ಲಿ ಇದ್ದವ್ರಿಗೆಲ್ಲ ಗೊತ್ತಿರುತ್ತೆ. ನನ್ನ ಫ್ರೆಂಡ್ಸ್ ಯಾರು ಇನ್ನೂ TCS ಬಿಟ್ಟಿಲ್ಲ ಅಲ್ಲಿದ್ದವ್ರು. ನಾನು ಇಂಟರ್ವ್ಯೂ ಕೊಟ್ಟಾಗಲೂ ಹೇಳಿದ್ದೆ, ದಿಸ್ ಈಸ್ ಮೈ ಲಾಸ್ಟ್ ಜಾಬ್ ಅಂತ. ಇದ್ರೆ ಇಲ್ಲೇ ಇರ್ತೀನಿ, ಇಲ್ಲ ಅಂದರೆ ಆ್ಯಕ್ಟರ್ ಆಗ್ತೀನಿ. ದಿಸ್ ವಿಲ್ ದ ಲಾಸ್ಟ್ ಕಂಪ್ನಿ ಅಂತ. ಯಾಕೆಂದರೆ ನನಗೆ ಗೂಗಲ್ ಇದೆ, ಇನ್ನೂ ದೊಡ್ಡದಿದೆ, ಆ್ಯಪಲ್ ಇದೆ, ಏನೇನೋ ಹೇಳ್ತಾರೆ. ಬಟ್ ನನಗೆ ಅಲ್ಲಿ ನಮ್ಮ ಇಂಡಿಯನ್ನೆಸ್ ಕಾಣಿಸ್ತಲ್ಲ, ನನಗೆ ಅದೊಂದು ಅನಿಸ್ತು. ಅದೊಂದು ಪಾರ್ಟ್. ಅಲ್ಲಿಂದ ಬಂದು ಈ ಕಡೆ ಒಂದನು ಸೀರಿಯಲ್ಲಿಗೆ ಬಂದೆ. ಸೀರಿಯಲಲ್ಲಿ ಏನಾಯಿತು ಅಂದರೆ, ನಾನು ಯಾಕೆ ಸೀರಿಯಲ್ ಜಾಸ್ತಿ ಅಂದರೆ, ಫಸ್ಟ್ ನನಗೆ ಸಿನಿಮಾ ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ಒಂದು ಗೊತ್ತಿತ್ತು, ದೊಡ್ಡ ದೊಡ್ಡ ಹೀರೋಗಳೇ ಪರಿಚಯ ಇದ್ದರು. ಯಾರು ಯಶ್ ಅವರು ಪರಿಚಯ ಇದ್ದರು, ಸತೀಶ್ ಅವರು ಪರಿಚಯ ಇದ್ದರು. ಬಟ್ ಏನಂದರೆ ಅವರು ಒಂದು ಹೋರಾಟದಲ್ಲಿ ಇರ್ತಾರಲ್ಲ, ನನಗದು ಏನೋ ಹೋಗಿ ಕೇಳಿ ಆದರೆ ತಪ್ಪಾಗುತ್ತದು. ಯಾಕೆಂದ್ರೆ ಅವ್ರು ಕೆರಿಯರ್ ಮಾಡ್ಕೋತಿರ್ತಾರೆ, ನಾನು ನನ್ನ ಕೆರಿಯರ್ ಮಾಡ್ಕೋತೀನಿ, ಬೇಡ ಅನಿಸು. ಆಗ ನನಗೆ ಅನಿಸಿದ್ದು, ಓಕೆ ಸ್ಟಾರ್ಟ್ ವಿತ್ ಅ ಸೀರಿಯಲ್ ಅಂತ. ಅದಕ್ಕೆ 2 ರೀಸನ್ ಇದೆ. ಒಂದು, ನಾವು ನಾಟಕ ಮಾಡಿದ್ವಿ, ನಾನೊಂದು 8-10 ನಾಟಕ ಮಾಡಿರ್ಬೋದು, ಬೀದಿ ನಾಟಕಗಳು ಮಾಡಿರ್ಬೋದು. ತೀರಾ ನಾಟಕದೊಳಗೆ ಹೋದರೆ ಅಲ್ಲಿ ಹಣ ಇಲ್ಲ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಮಗೆ. ಅದನ್ನೇ ಪ್ಯಾಷನ್ನಾಗಿ ಮಾಡಿಕೊಂಡು ಮುಂದುವರಿಯೋಣ ಅಂದರೆ ಬ್ಯಾಕಪ್ ಇರಬೇಕು. ಬ್ಯಾಕಪ್ ಇಲ್ಲ. ಸೊ ಅವಾಗ ದುಡ್ಡು ಕೊಟ್ಟು ನಮಗೆ ಗೊತ್ತಿಲ್ಲದೆ ನಮ್ಮ ಆ್ಯಕ್ಟಿಂಗ್ ಸ್ಕಿಲ್ನ ಪಾಲಿಷ್ ಮಾಡ್ಕೊಳಕ್ಕೆ ಸಾಧ್ಯ ಆಗೋದು ಸೀರಿಯಲ್ ಒಂದೇ. ಸೀರಿಯಲ್ ಇಸ್ ಅ ಗ್ರೇಟ್ ಇಂಡಸ್ಟ್ರಿ. ಅಂದರೆ ಅದು ಎಷ್ಟು ಜನಕ್ಕೆ ಊಟ ಕೊಟ್ಟಿದೆ ಅಂದರೆ, ಈಗ ಸಿನಿಮಾ ಕೊಟ್ಟಿದೆ. ಮುಂಚೆ ಬರೀ ಸಿನಿಮಾ ಒಂದಿತ್ತು, ನಾಟಕ ಒಂದಿತ್ತು. ನಾಟಕದಲ್ಲಿ ದುಡ್ಡಿಲ್ಲ, ಸಿನಿಮಾದಲ್ಲಿ ದುಡ್ಡಿತ್ತು. ಎಲ್ಲ ಸಿನಿಮಾಗೆ ಬರೋಕ್ಕಾಗ್ತಿರ್ಲಿಲ್ಲ. ಮಧ್ಯದಲ್ಲಿ ಒಂದಿಷ್ಟು ಜನ ನೆಟ್ರುಗಳು ಹಾಗೆ ಕಳೆದೋಗೋರು. ಇವತ್ತು ಸೀರಿಯಲ್ ಇರೋದ್ರಿಂದ ಇಟ್ಸ್ ಎ ಹ್ಯೂಜ್, ಅಂದರೆ ತುಂಬ ದೊಡ್ಡ, ಅಂದರೆ ಆಗ್ತೀನಿ ಅಂದವನಿಗೆ ದಾರಿ ತುಂಬ ಇದೆ. ಆ ವಿಚಾರದಲ್ಲಿ ಗ್ರೇಟ್. ಇವತ್ತು ನಾನೇನಾದ್ರು ಕಲ್ತಿದ್ರೆ, ಅಂದರೆ ಒಂದು ಥಿಯೇಟ್ರಿಂದ ಸ್ಟಾರ್ಟ್ ಆದರೂ ಕೂಡ ಹೆಚ್ಚಿಂದು ಕ್ಯಾಮ್ರಾ, ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ನಾವೇನಾದ್ರು ಕಲ್ತಿದ್ರೆ ಬಿಕಾಸ್ ಆಫ್ ಸೀರಿಯಲ್ಸ್. ಅದನ್ನು ನಾನು ಒಪ್ಕೊಳ್ಳೇಬೇಕು. ಅಂದರೆ ನಮಗೆ ಉದಾಹರಣೆಗೆ ಒಬ್ಬ ಆ್ಯಕ್ಟ್ರಿಗೆ ಟೆಕ್ನಿಕಲಿ ಆ್ಯಕ್ಸಿಸ್ ಅನ್ನೋ ರೂಲ್ಸ್ ಗೊತ್ತಿರಲಿಲ್ಲ, ಅದು ಗೊತ್ತಾಗಿರ್ತಿರೋದ್ರೆ ದಿನ ಮಾಡ್ತಿರ್ತೀವಲ್ಲ. ಮತ್ತು ಪೇಯ್ಡ್ ಎಷ್ಟೋ ಅವನ ಇದಕ್ಕೆ ಕೊಡ್ತಾರೆ ಅವರು. ಅಂದರೆ ಕೊಟ್ಟು ಕಲಿಸೋದು ಥರ ಅದು ಕಲಿಯೋನಿಗೆ. ಅದೇ ಮೈ ಮರ್ತವನಿಗೆ ಗೊತ್ತಿಲ್ಲ, ನಾನು ಕಲಿಯೋ ನೆಟ್ರಿಗೆ ಇಸ್ ಒಳ್ಳೆ ಪ್ಲ್ಯಾಟ್ಫಾರ್ಮ್. ಅಲ್ಲಿಂದ ಬಂದ ಮೇಲೆ ನಾನು ಯಾಕೆ ಸಿನಿಮಾಗೆ ಅಂದರೆ, ನನ್ನ ಒಬ್ಬನೇ ಕೂತಾಗ ನನ್ನ ಆಸೆ ಇದ್ದಿದ್ದು ಸಿನಿಮಾ ಅಲ್ವಾ ಅಂತ. ಅದು ಆಗ್ತಿರುತ್ತೆ ಒಬ್ಬ ನೆಟನಿಗೆ. ಈಗ ನೀವು ನೆಟ್ರೆ, ನಾವು ಆ್ಯಕ್ಟ್ ಮಾಡಿದ್ದೀವಿ, ಗಜಾನನ ಹೆಣ್ಣು ಗ್ಯಾಂಗಲ್ಲೆಲ್ಲ ಆ್ಯಕ್ಟ್ ಮಾಡಿದ್ವಿ. ಅದು ಅನ್ನಿಸ್ತಿರುತ್ತೆ. ನಾನು ಅಂದರೆ ಒಂದು ಧಾವಂತದಲ್ಲಿ ಓಡ್ತೀವಿ ನಾವು, ನಟ ಆಗಬೇಕು ಅಂತ. ಏನೋ ನಾನು ಯಾಕೆ ಸೀರಿಯಲ್ ಮಾಡಿದಾಗ ನಂಗೆ ಯಾಕೆ ಇನ್ನೊಂದು ಸೀರಿಯಲ್ ಒಂದು 7 ಸೀರಿಯಲ್ ಮಾಡಿದ್ದೀನಿ. ಯಾಕೆ ಹಂಗೆ ಅನ್ನಿಸ್ತು ಅಂದರೆ, ಊರಿಗೆ ಹೋದರೆ ನಾನು ಏನು ಮಾಡ್ತಿದ್ದೀನಿ ಅಂತ ಯಾರೂ ಕೇಳಲ್ಲ, ಯಾಕೆಂದರೆ ಸೀರಿಯಲ್ ನೋಡಿರ್ತಾರೆ. ಏನಪ್ಪ ಆ್ಯಕ್ಟ್ರ್ ಆಗ್ಬಿಟ್ಟವ, ಅದು ಒಂದು ಕ್ಷಣದ ಸುಖ ಕೊಡುತ್ತೆ ನನಗೆ. ಅಂದರೆ ಊರಿಗೆ ಹೋದ ತಕ್ಷಣ ನಮ್ಮ ತಂದೆ, ಈಗ ನಮ್ಮ ಅಮ್ಮ ಇಲ್ಲಿದ್ದಾರೆ, ನನ್ನ ಹೆಂಡತಿ ಇಲ್ಲಿದ್ದಾರೆ ಅಂದರೆ, ಅಲ್ಲೆಲ್ಲ ಬಂದು ಮಾತಾಡಿಸ್ತಾ ಅಂದರೆ ನಾನೇನೋ ಗೊತ್ತಾಯ್ತಲ್ಲ, ನಾನು ಏನು ಮಾಡ್ತಿದ್ದೀನಿ ಗೊತ್ತಾಯ್ತಲ್ಲ, ಜಾಬ್ ಬೆಟ್ರುವೆ ಅನ್ನೋದೊಂದು ಇರುತ್ತಲ್ಲ, ಆ ಕಂಫರ್ಟು ಅದಿತ್ತು. ಓಕೆ, ಇದು ಎಷ್ಟು ದಿನ ಇದು? ಆ ಸೀರಿಯಲ್ ವೈಂಡಪ್ ಆಯಿತು. ಆವಾಗ 2 ತಿಂಗಳು ಬ್ಲ್ಯಾಂಕು. ಈಗೇನು ಮಾಡ್ತಾ ಇಲ್ವ ಕೆಲಸ? ಅದು ಹಾಂಟ್ ಆಗೋದು ನನಗೆ. ಏನಿದು ಹಿಂಗೆ ಅಂತ. ಈ ಕಂಫರ್ಟ್ ಝೋನೇ ಹಿಂಗೆ ಹಾಳು ಮಾಡ್ತಿದೆ ನನ್ನ ಅನ್ನಿಸ್ತು ನನಗೆ. ಸೀರಿಯಲ್ ಅನ್ನೋದು ಒಂದು ಕಂಫರ್ಟ್ ಝೋನು. ಈ TCS ಹೆಂಗಿತ್ತು, ಅಲ್ಲಿಂದ ನೆಕ್ಸ್ಟ್ ಆ್ಯಕ್ಟಿಂಗ್ ಕೆರಿಯರ್ ಇದು ಸೀರಿಯಲ್ ಕಂಫರ್ಟ್ ಝೋನ್. ಫಿಕ್ಸ್ ವರ್ಕ್ ಯಾರು ಸಿಗುತ್ತೆ ಬೇಡ. ಹೆಂಗೂ ನೀರಿಗೆ ಇಳಿದಿದ್ದೀನಿ, ಅದು ಏನು ಡ್ರೀಮ್ ಇತ್ತು ನೋಡೇ ಬರೋಣ, ಆಗಲಿಲ್ಲ ಅಂದರೆ ವಾಪಸ್ ಬರೋದಿದ್ದೇ ಇದೆ, ನೋಡೇ ಬರೋಣ ಅಂತ ನುಗ್ಗಿದ್ದು ನಾನು. ಒಂದು ಡಿಸಿಷನ್ ತೊಗೊಂಡೆ. ಅವನೇ ಶ್ರೀಮನ್ನಾರಾಯಣ ಮಾಡಬೇಕಾದ್ರೆ, ಇನ್ಫ್ಯಾಕ್ಟ್ ರಕ್ಷಿತ್ ಸಾರು ಹೇಳಿದ್ರು,
ಯು ಆರ್ ಗುಡ್ ಮೆಟೀರಿಯಲ್ ಫಾರ್ ಸಿನಿಮಾ ಅಂತ ಅಂದರು. ನನಗೆ ಅದು ಅನ್ನಿಸಿತ್ತು. ಮತ್ತು ಅಷ್ಟೊತ್ತಿಗೆ ಅವ್ರು ಹೇಳಿದ್ರು ಅಂತಲೂ ತೊಗೊಳಕ್ಕಾಗಲ್ಲ. ನೋಡೋಣ ಅಂತ ಹೇಳ್ಬಿಟ್ಟು ಅವನಿಶ್ರೀ ಮನ್ನಾರಾಯಣ ರಿಲೀಸ್ ಆಯಿತು December 29th, 2019. ಒಳ್ಳೆ ಹೆಸರು ಬಂದ್ಬಿಡ್ತು ನನಗೆ. ನಾನು ಅಂದ್ಕೊಂಡೆ ಓಕೆ ಇದು ಲಾಂಚಿಂಗ್, ಇದು ಸಿನಿಮಾಗೆ ಫುಲ್ ಬರೋಕ್ಕೆ ಒಂದು ಇದಾಗುತ್ತೆ ಇದು ಅಂತ ಅಂದ್ಕೊಂಡೆ. ಕರೋನಾ ಬಂತು, ಒಂದು ವರ್ಷ ಬ್ರೇಕ್ ಆಯಿತು. ಆಗೇನಾಯಿತು, 2 ದಾರಿ ಇತ್ತು. ಇಲ್ಲ ಮತ್ತೆ ಸೀರಿಯಲ್ಗೆ ಹೋಗ್ಬೇಕು, ಕರೋನಾ ಬಂದ್ಬಿಟ್ಟಿದೆ, ಸಿನಿಮಾ ಇಲ್ವೇ ಇಲ್ಲ, ಇಂಡಸ್ಟ್ರಿನ ಮುಳುಗ್ತು, ಹಂಗೆ ಹಿಂಗೆ ತುಂಬ ನಾವು ಎಲ್ಲ ನೋಡಿದ್ದೀವಿ. ನನಗೆ ಅನ್ನಿಸ್ತು ಓಕೆ ಈಗ ಎಲ್ಲರೂ ನೆಗೆಟಿವ್ ಮಾತಾಡ್ತಿದ್ದಾರೆ, ನಾನು ಪಾಸಿಟಿವ್ ಆಗಿ ನುಗ್ಗೋಣ, ಅದೇನಾರು ಆಗಲಿ ನುಗ್ಗೋಣ, ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳಿ ನುಗ್ಗಿದೆ. ಅವತ್ತು ಆ ಒಂದು ಹಠನೇ ಇವತ್ತವರೆಗೂ ಕರ್ಕೊಂಬಂದಿದೆ. ಅಂದರೆ ಅದು ಸೀರಿಯಲ್ ಮಾಡಬಾರ್ದು ಅಂತಲ್ಲ, ನಾನು ಒಂದು ಆಸೆ ಇತ್ತು ನನಗೆ, ಫುಲ್ ಫ್ಲೆಡ್ ಸಿನಿಮಾ ನಟ ಆಗಬೇಕು ಅಂತ. ಸೊ ಅದು ನನ್ನ 45ನೇ ಸಿನಿಮಾ, 44ನೇ ಸಿನಿಮಾ ಅನ್ಸುತ್ತೆ ಅವನಿಶ್ರೀ ಮನ್ನಾರಾಯಣ. ಅದಾದಮೇಲೆ ನಾನು ಡಿಸಿಷನ್ ತೊಗೊಂಡೆ, ಓಕೆ ಕಾನ್ಸಂಟ್ರೇಟ್ ಮಾಡೋಣ. ನಾನು ಮಾಡಲ್ಲ ಅಂತ ನಾನು ನಂಗೆ ಸೀರಿಯಲ್ಲು, ಕೆಲವರು ಸೀರಿಯಲ್ ಬೈತಾರೆ, ನಾನು ಬೈಯಲ್ಲ. ನನ್ನ ಗೊತ್ತಿಲ್ಲದೆ ನನ್ನ ಆ್ಯಕ್ಟಿಂಗೆಲ್ಲ ಒಂದಿಷ್ಟು ಪಾಲಿಷ್ ಆಗಿದ್ದರೆ, ಅಥವಾ ನನ್ನ ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡೋದು, ಈಗ ನಾಟಕನೇ ಬೇರೆ, ಇದೇ ಬೇರೆ, ಬೇರೆ ಬೇರೆ ವಲಯ ಅದು. ಸೊ ಇಲ್ಲಿ ನಾನೇನಾದ್ರು ಕಲ್ತಿದ್ರೆ ತುಂಬ ನನಗೆ ಸ್ಕ್ರೀನ್ ಸ್ಪೇಸು, ಟೈಮು ಎಲ್ಲ ಕೊಡೋದು ಎಲ್ಲ. ಸಿನಿಮಾದಲ್ಲಿ ನಿಮಗೆ 10 ನಿಮಿಷ ಬಂದರೆ ಗ್ರೇಟ್, ಸೀರಿಯಲಲ್ಲಿ 10 ನಿಮಿಷ ಇಟ್ಸ್ ನಾಟ್ ಎ ಮ್ಯಾಟರ್. ತಿಂಗಳಿಗೆ 26 ದಿನ ಬರ್ತೀವಿ ನಾವು ಮನೆಗೆ. ಸೊ ಹಾಗಾಗಿ ಅದು ತುಂಬ ಕಲಿಸಿದೆ ನನಗೆ. ನಾನು ಅದನ್ನು ತುಂಬ ಕಡೆ ನೆನೆಸ್ಕೋತೀನಿ. ಹಿಂಗೆ ಫಾಸ್ಟಾಗಿ, ಈಗ ಉದಾಹರಣೆಗೆ ಒಂದು ಹಾಫ್ ಪೇಜ್ ಇದ್ದರೆ ಹಿಂಗೆ ನೋಡಿದ್ರೆ ಬಂದ್ಬಿಡುತ್ತೆ ನನಗೆ. ಅದು ಒಂದು ನಾಟಕ ಪ್ಲಸ್ ಸೀರಿಯಲ್, ಇನ್ನೊಂದು ಇನ್ಬಿಲ್ಟ್ ಮೆಮೊರಿ, ಈ 3 ಇದು. ಸೊ ಇದು ಹಾಗಾಗಿ ನಾನು ಸಿನಿಮಾಗೆ ಅಂತಲೇ ನುಗ್ಗಿ ಒಂದು ಏನೋ ಹುಂಬತಾನೆ, ಒಂದು ನುಗ್ಬಿಡ್ಬೇಕು ಅಂತಲ್ಲ, ನುಗ್ಗಿದ್ದಷ್ಟೇ. ಸೊ ಮಾಡ್ಕೊಂಡು ಹೋಗ್ತಿದ್ದೀನಿ. ಸುದೀಪ್ ಅವ್ರ ಜೊತೆ ನಿಮ್ಮ 100ನೇ ಸಿನಿಮಾ ಮಾಡ್ತಾ ಇರೋದು ನಿಮಗೊಂದು ಸ್ಪೆಷಲ್ ಟ್ರೀಟ್ ಅಂತ ಹೇಳ್ಬೋದು. ಏನಕ್ಕಂದರೆ ನಿಮಗೂ ಕೆಲವು ಸ್ಟಾರ್ಗಳಿಗೂ ಒಂದು ಇಂಟರ್ನಲ್ ಈಕ್ವೇಷನ್ ಇದೆ. ಶಿವಣ್ಣ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಉಪ್ಪಿ ಸರ್ ಆಗಿರ್ಬೋದು. ನೀವು ವರ್ಕ್ ಮಾಡ್ತಾ ನೀವು ಗಮನಿಸ್ತಾ ಹೋಗ್ತೀರಾ, ಅವರು ಸೆಟ್ಟಿಗೆ ಹೇಗೆ ಬಂದಾಗ ಹೇಗೆ ನಡ್ಕೊಳ್ತಾರೆ, ಅವ್ರ ಸುತ್ತಮುತ್ತ ಪ್ರಪಂಚ ಹೇಗೆ ಚೇಂಜ್ ಆಗುತ್ತೆ ಅಂತ. ನಾನು ನಿಮ್ಮಂಥ ನಟರನ್ನೇ ಕೇಳಬೇಕು ಅಂತ ಸುಮಾರು ಸಲ ಯೋಚನೆ ಮಾಡ್ತೀನಿ. ಈ ಸ್ಟಾರ್ ನಟರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋದು ಕೂಡ ಪಾತ್ರಗಳನ್ನು ಸೃಷ್ಟಿಸುತ್ತಾ? ಒಂದೊಂದ್ಸರಿ ನಿಜ, ಹೌದು. ಆ ಬಾಂಡಿಂಗ್ ಇದ್ದರೆ, ಈಗ ಹಿಂಗೆ ಅಂದರೆ, ಈಗ ನಾವು ಹಿಂಗೆ ಹೊಡೆದ್ರೆ, ಯಾರಲ್ಲಿ ನನಗೆ ಎದೆ ಹೊಡೆದ್ರೆ ನಮ್ಗೆ ಫಸ್ಟ್ ಬರೋದು ಅಮ್ಮ, ಚಿಕ್ಕಮ್ಮ ಬರೋಲ್ಲ ನಮಗೆ, ಅಮ್ಮನೇ ಬರೋದು, ಇಲ್ಲ ಅಪ್ಪ ಬರೋದು, ಹತ್ತಿರ ಇರ್ತಾರಲ್ಲ. ಆಮೇಲೆ ತುಂಬ ಕಷ್ಟ ಆದಾಗ, ಈಗ ಮದುವೆ, ಈಗ ನೀವು ಬ್ಯಾಚುಲರ್, ನಾನು ಮ್ಯಾರಿಡು, ಏನಾದ್ರು ಆಯಿತು, ಈಗ ಕಾರಲ್ಲಿ ಬರೋದು ಪಂಚರ್ ಆಯಿತು, ಫಸ್ಟ್ ಫೋನ್ ಮಾಡೋದು ವೈಫ್ಗೆ ಪಂಚರ್ ಆಗ್ಬಿಟ್ಟಿದೆ ಕಣೆ ಅಂತ. ಅಂದರೆ ಹತ್ತಿರ ಇದ್ದವ್ರಿಗೆ ಜಾಸ್ತಿ ಬೇಗ ನೆನಪಾಗ್ತಾರೆ. ಸೊ ಹಾಗೇ ವರ್ಕ್ ಆಗುತ್ತದು, ಅದು ಆಗುತ್ತೆ. ಇನ್ನೊಂದು ಸರಿ ಅವ್ರು ಏನಾಗ್ತಿರುತ್ತೆ ಅಂದರೆ, ಟ್ಯಾಲೆಂಟೆಡ್ ಇದ್ದು ಹತ್ತಿರ ಇದ್ದರೆ ಅಡ್ವಾಂಟೇಜ್ ಅದು ಆ ನಟನಿಗೆ. ಟ್ಯಾಲೆಂಟೆಡ್ ಇಲ್ದಲೇ ಹತ್ತಿರ ಇದ್ದರೆ ಅದು ಸಮಸ್ಯೆನೂ ಕೂಡ. ಯಾಕೆಂದರೆ ಸ್ಟಾರ್ ಒಂದು ಪರ್ಫಾರ್ಮರ್ಸು ನಾವು ನೋಡ್ತಿರ್ತಾರೆ, ಅವಾಗ ಯಾವುದೋ ಒಂದು ಸಿನಿಮಾ ನೋಡಿ ನೀವು ನಮ್ಮ ಜೊತೆ ಆ್ಯಕ್ಟ್ ಮಾಡಿ ಅಂತಲೂ ಹೇಳ್ಬೋದು. ಅದು ಆಚೆ ಇದ್ದರೂ ಅಡ್ವಾಂಟೇಜ್ ಇದೆ. ಅಂದರೆ ಅಡ್ವಾಂಟೇಜ್ ಜಾಸ್ತಿ ಇದೆ. ಅಂದರೆ ಅದನ್ನು ಆ ಒಂದು ಕಾಂಟ್ಯಾಕ್ಟು, ಆ ಬಾಂಡಿಂಗ್ ಸಿಗಬೇಕಲ್ಲ, ಸಿಕ್ಕಿದ್ರೆ ಗುಡ್. ಅದು ನಾನೇನಕ್ಕೆ ಕೇಳಿದೆ ಅಂದರೆ, ನಿಮ್ಮ ಐಡಲ್ ಅಂತ ಹೇಳ್ಬೋದು ಅನುಪಮ್ ಖೇರ್ ಅವ್ರನ್ನ, ಮೇಲ್ಗಡೆ ಬಾಲಿವುಡ್ಡಲ್ಲಿ. ಅವರು ತುಂಬ ಸಿನಿಮಾಗಳ ಆದಮೇಲೂ ಕೂಡ ಡೈರೆಕ್ಟರ್ಗಳಿಗೆ, ಅಸೋಸಿಯೇಟ್ ಡೈರೆಕ್ಟರ್ಗಳಿಗೆ ಫೋನ್ ಮಾಡಿ ಅವಕಾಶ ಕೇಳ್ತಾರಂತೆ. ಯಾವುದೋ ಒಂದು ಸಿನಿಮಾ ಪ್ರಾಜೆಕ್ಟ್ ಆಗ್ತಾ ಇರೋವಾಗ ನನಗೇನಾದರೂ ಅದರಲ್ಲಿ ಜಾಗ ಇದೆಯಾ, ಪಾತ್ರ ಇದೆಯಾ ಅಂತ. ಅಷ್ಟು ಸಿನಿಮಾಗಳ ಆಗಿದ್ರೂ ಕೂಡ ಅದನ್ನು ನೀವು ಫಾಲೋ ಮಾಡ್ತೀರಾ ಅಂತ ನನಗೆ ಗೊತ್ತಾಯಿತು ಕೆಲವೊಂದು ಮೂಮೆಂಟ್ಗಳಲ್ಲಿ. ಯಾರಿಗೋ ನಾವು ಇಂಡಸ್ಟ್ರಿಯವ್ರ ಜೊತೆ ಯಾವುದೋ ಕಾರಣಕ್ಕೆ ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ನನಗೆ ನಿನ್ನೆ ಸಂಜೆ ಅಶ್ವಿನ್ ಹಾಸನ್ ಅವರು ಫೋನ್ ಮಾಡಿದರು, ನಾವು ಮೊನ್ನೆ ಮೀಟ್ ಆಗಿದ್ವಿ. ಈ ಥರ ಮಾತಾಡುವಾಗ ಗೊತ್ತಾಗುತ್ತೆ ನೀವು ಕಾನ್ಸ್ಟೆಂಟಾಗಿ ಸಿನಿಮಾದವ್ರ ಜೊತೆ ಕನೆಕ್ಷನ್ ಇಟ್ಕೊಂಡಿದ್ದೀರಾ ಅಂತ. ಈ ನೇಚರ್ ಹೇಗೆ ಬೆಳೀತು? ಇದಕ್ಕೆ 2. ಒಂದು ಬಸವಣ್ಣವ್ರದ್ದು ಕಾಯಕವೇ ಕೈಲಾಸ, ಕೆಲಸ ಕೇಳ್ತಿರೋದು ನಾನು. ಸೊ ಅದು ತಪ್ಪಿಲ್ಲ. 2ನೇದು
ನನ್ನ ಇಂಜಿನಿಯರಿಂಗಲ್ಲಿ ಉದಾಹರಣೆಗೆ ನಾನು ಕಂಪ್ನಿ ಓಪನ್ ಮಾಡ್ತೀನಿ. ಒಂದು ಕಂಪ್ನಿ ಓಪನ್ ಮಾಡಿದೆ, ನಾನೇನೋ ಸೋಲಾರ್ ಪ್ರಾಜೆಕ್ಟ್ಸ್ ಮಾಡ್ತೀನಿ. ಸರ್ಕಾರದವ್ರು ಬಿಡ್ಡಿಂಗ್ ಮಾಡ್ತಾರೆ ಟೆಂಡರ್ಗೆ, ನಾನು ಹೋಗಲೇಬೇಕು, ಟೆಂಡರ್ ಹಾಕಲೇಬೇಕು. ಅಲ್ಲಿ ಕೂಗ್ತಾರೆ, ಅದು ನನಗೆ ಅದು ಸಿಕ್ಕಿದ್ರೆ ಸಿಗ್ಬೋದು, ಕಾಂಪಿಟೇಟರ್ಸ್ ಇರ್ತಾರೆ. ನಾನು ಎಲ್ಲ ನನ್ನ ಬರಲ್ಲ, ಹಂಗೆ ಯಾರೂ ಬರಲ್ಲ. ಯಾವ ದೊಡ್ಡ ಕಂಪ್ನಿ ಆದರೂ ಟೆಂಡರ್ ಅದು ಪ್ರೋಸೆಸ್ ಇದೆ. ನಾನು ಅದನ್ನು ಇಲ್ಲಿ ಅಪ್ಲೈ ಮಾಡಿದೆ. ಇಲ್ಲಿ ಏನಾಗ್ತಿದೆ ಅಂದರೆ ಅಂದರೆ ಇದು 30 ವರ್ಷದ ಹಿಂದೆ 40 ವರ್ಷದ ಹಿಂದೆ ನಿಮಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಎಂಥದ್ದು ಇರಲಿಲ್ಲ, ನ್ಯೂಸ್ ಪೇಪರು, ಟಿ ವಿನೂ ಇರಲಿಲ್ಲ ಆ್ಯಕ್ಚುಲಿ. ಅವಾಗ ಒಬ್ಬ ಸಿನಿಮಾ ಆ್ಯಕ್ಟ್ರ್ ಅಂದರೆ, ಈಗ ಉದಾಹರಣೆಗೆ ನಾನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ, ನೀವು ಡೈರೆಕ್ಟ್ರು ಅಂದರೆ ನೀವು ನನ್ನ ಪರ್ಫಾರ್ಮೆನ್ಸ್ ನೋಡಿದರೆ ನೀವೇ ಯಾರಲ್ಲೂ ನಿಮ್ಗೆ ಇನ್ನೊಬ್ರು ಕೋ ಡೈರೆಕ್ಟರ್ ಫೋನ್ ಮಾಡಿ ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಒಳ್ಳೆ ಆ್ಯಕ್ಟ್ರು ಅಂದಾಗ ನನ್ನದೇ ನೆನಪಾಗೋದು, ಇನ್ಯಾರ್ದೇ ನೆನಪಾಗ್ತಿರಲಿಲ್ಲ. ಯಾಕೆಂದರೆ ಬೇರೆ ಮೀಡಿಯಾನೇ ಇಲ್ವಲ್ಲ ನಾನು ನೋಡೋಕ್ಕೆ. ಸಿನಿಮಾ ಅಲ್ಲಲ್ಲಲ್ಲಲ್ಲಲ್ಲೇ ಇತ್ತು. ಇವತ್ತು ಹಂಗಿಲ್ಲ. ಇವತ್ತೊಬ್ಬ ಮಾನೋಲಾಗ್ ಮಾಡಿಬಿಟ್ಟು ಒಂದು ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಅವನು ರಾಜಮೌಳಿ ಸರ್ಗೂ ಇಷ್ಟ ಆಗ್ಬಿಡ್ಬೋದು. ಸಖತ ಮಾಡಿದ್ದಾನೆ, ಯಾರು ಕರ್ಸಿದ್ರು ಅಂತ. ಅಲ್ಲ ಒಂದು ಮೆಸೇಜ್ ಹಾಕ್ಬಿಟ್ಟು ಪ್ಲೀಸ್ ಕಾಲ್ ಮೀ ಅಂದರೆ ಮಾಡೇ ಮಾಡ್ತಾರೆ. ರೀಚ್ ಈಸಿ ಆಗಿದೆ. ಎನಿಬಡಿ ಕ್ಯಾನ್ ಡ್ರೀಮ್ ಎನಿಥಿಂಗ್ ಇವತ್ತಿಗೆ. ಸೊ ಈ ಒಂದು ಕಾಂಪಿಟೇಷನ್ ಇದೆ. ನಾವು ಇಲ್ಲೇ ಇರಬೇಕು, ಇಲ್ಲೇ ಏನಾದ್ರು ನಮ್ಮ ವೃತ್ತಿ ಇದೆ, ನಮ್ಮ ಆಸೆ ಅಂದಾಗ ತಪ್ಪಿಲ್ಲ ಅಂತ ಅನ್ಕೋತೀನಿ. ಅದು ಬ್ಯಾಕ್ಫೈರು ಆಗುತ್ತೆ ಒಂದೊಂದ್ಸರಿ. ಅಂದರೆ ಏನಪ್ಪ ಹಿಂಗೆ ತಲೆ ತಿಂತೀಯ ಅಂತ ಅಂದ್ಕೊಂಡು ಇರ್ತಾರೆ, ಹೇಳಿರಲ್ಲ, ಹೇಳೂ ಇದ್ದಾರೆ. ಫೇರ್ ಎನಫ್, ಅದು ಪಾರ್ಟ್ ಆಫ್ ದಿ ಗೇಮ್. ಅದು ಈಗ ಒಂದು ರೋಡಲ್ಲಿ ಹೋಗ್ತಿದ್ದಾಗ ಸಿದ್ದಕ್ಕಿದ್ದಂಗೆ ಹಳ್ಳ ಸಿಗುತ್ತೆ ಅಂದರೆ ರೋಡಲ್ಲಿ ಹಳ್ಳ ಇರಲೇಬೇಕಲ್ಲ. ಅದು ಫುಲ್ ಮಾಡಿರಲ್ಲ, ಪಾಟ್ ಹೋಲ್ ಸಿದ್ಧ ಇರುತ್ತೆ, ಧಡಕ್ ಅನ್ನತ್ತೆ ಗಾಡಿ. ಹಂಗಂತ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಗಾಡಿ ಚೆನ್ನಾಗಿಲ್ಲ ಅನ್ನೋಕ್ಕೂ ಆಗಲ್ಲ, ರೋಡ್ ಚೆನ್ನಾಗಿಲ್ಲ ಅನ್ನೋಕ್ಕೂ ಆಗಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ದಿ ಗೇಮ್. ನಾನು ಎಲ್ಲನೂ ಆರಾಮಾಗಿ ತಗೋತೀನಿ. ಈಗ ಕೆಲವರು ನೀವು ಏನ್ರಿ ರೀ ಅಂತ ಅಂದಿರೋರು ಉಂಟು. 100 ಸಿನಿಮಾ ಜರ್ನಿಲಿ ಆಗಿರ್ತದಲ್ಲ. ಇಟ್ಸ್ ಓಕೆ, ಇಟ್ಸ್ ಪಾರ್ಟ್ ಆಫ್ ದಿ ಗೇಮ್. ಅಂದರೆ ನಾನು ನನ್ನದು ಇಂಟೆನ್ಷನ್ ರಾಂಗ್ ಇರಲಿಲ್ಲ. ಅಂದರೆ ನಾನು ಕೆಲಸ ಕೇಳೋದು. ಕೆಲವರು ಕೋ ಆ್ಯಕ್ಟರ್ಸ್ ಎಲ್ಲ ನಂಗೆ ಗೈಡ್ ಮಾಡಿದ್ದಾರೆ, ಕೇಳಬೇಡ ನೀನು ಅಂತ. ನನಗೆ ಇವತ್ತಿಗೆ ಇನ್ನೂ ಆ ರೇಂಜ್ ನಾನು ರೀಚ್ ಆಗಿಲ್ಲ ಅಂತ ಅನ್ಕೋತೀನಿ. ಅಂದರೆ ಹಿಂಗೆ ಬೇಡ ಅನ್ನೋಷ್ಟು ಬರ್ತಿದೆ ಅನ್ನೋದು ಆಗಿಲ್ಲ. ಯಾಕೆಂದರೆ ನಾನು ಈಗ ಎಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಆ ಸಿನಿಮಾ ಓಡಲಿಲ್ಲ ಅಂದರೆ ಅದು ನಾನೇ ಹೇಳಬೇಕು, ಚೆನ್ನಾಗಿ ಮಾಡಿದ್ದೀನಿ ಸರ್, ಇದು ನೋಡಿ ಅನ್ಬೇಕು. ಇಲ್ಲ ಆ ಸಿನಿಮಾ ಬಿಟ್ಸ್ ಕಟ್ ಮಾಡಿ ನಾನೇ ಕಳಿಸ್ಬೇಕು. ಇಲ್ಲಿಗೆ ಬರ್ತೀನಿ. ನಿಮ್ಮ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿರೋದ್ರಿಂದ ನಮಗನ್ಸುತ್ತೆ ಅಪಾಯವಿದೆ ಎಚ್ಚರಿಕೆ ನಿಮಗೆ ಒಂದು ಹೊಸ ಡೈಮೆನ್ಷನ್ ಕೊಡ್ತು ಅಂತ. ನಾನು ನಿಮಗೆ ಪರ್ಸ್ನಲಾಗಿ ಆ ಟೈಮಲ್ಲಿ ಫೋನ್ ಮಾಡು ಹೇಳಿದ್ದೆ, ಈ ಸಿನಿಮಾ ಏನಾದರೂ ಲಾರ್ಜರ್ ಸ್ಕೇಲಲ್ಲಿ ಅಕಸ್ಮಾತ್ ತಲುಪಿದ್ರೆ ಆಡಿಯನ್ಸ್ಗೆ ನೀವು ಸಡನ್ನಾಗಿ ಒಂದು 6ರಿಂದ 7 ಪ್ರಾಜೆಕ್ಟ್ ಬ್ಯುಸಿ ಆಗ್ತಾಯಿದ್ರಿ ಅಂತ. ನಿಮಗೆ ನೆಗೆಟಿವ್ ಶೇಡ್ ಇತ್ತು. ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಓಪನ್ ಆಗುತ್ತೆ, ನಿಮ್ಮ ಕ್ಯಾರೆಕ್ಟರ್ ಮೇಲೆ ಹೊಟ್ಟೋಗುತ್ತೆ. ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡ್ಕೊಂಡು ಬಂದವ್ರಿಗೆ ನಿಮ್ಮ ಕ್ಯಾರೆಕ್ಟರ್ ಶೇಡ್ನ ಈಸಿಯಾಗಿ ಮರೆಯೋಕ್ಕಾಗಲ್ಲ ಆ ಸಿನಿಮಾ ನೋಡಿದವ್ರಿಗೆ. ಈ ದೊಡ್ಡ ದೊಡ್ಡ ನಿರ್ದೇಶಕರಿಗೆ ಅಶ್ವಿನ್ ಹಾಸನ್ ಅವರು ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ ಅಂತ ನಾನು ಹೇಳಲ್ಲ. ಯಾಕೆಂದರೆ ನಾನು ಜಾಬ್ ಬಿಟ್ಟ ತಕ್ಷಣ ಮಾಡಿದ್ದು ಫಸ್ಟ್ ಸಿನಿಮಾನೇ ಕಮಿಟ್ ಆಗಿದ್ದು ಚಕ್ರವ್ಯೂಹ. ಇನ್ನೇನು ಜಾಬ್ ಬಿಡೋ ಟೈಮಲ್ಲಿ ಕಮಿಟ್ ಆದೆ ಪುನೀತ್ ಸರ್ದು. ಅದಾದಮೇಲೆ ಸಂತೋಷ್ ಸರ್, ಇನ್ಫ್ಯಾಕ್ಟ್ ರಾಮಾಚಾರಿಗೂ ಕರೆದಿದ್ರು ಸಂತೋಷ್ ಆನಂದರಾಮ್ ಸರ್. ಬಟ್ ಅವಾಗ ನಂಗೆ ರಜಾ ಇರಲಿಲ್ಲ. ಯಶ್ ಅವ್ರ ಅಣ್ಣನ ರೋಲ್ಗೆ, ಅದು ಅವರು ಅನಿಲ್ ಮಂಡ್ಯ ಅಂತ ಕೋ ಡೈರೆಕ್ಟ್ರು ಕರೆದಿದ್ರು, ಬಟ್ ಆಗಲಿಲ್ಲ. ಆಮೇಲೆ ರಾಜ್ಕುಮಾರ ಮಾಡಿದೆ, ಯುವರತ್ನ ಮಾಡಿದೆ, ಜಗ್ಗುದಾದ ಮಾಡಿದೆ, ಹೆಬ್ಬುಲಿ ಮಾಡಿದೆ, ಅವನೇ ಶ್ರೀಮನ್ನಾರಾಯಣ ಮಾಡಿದೆ, ಸಪ್ತಸಾಗರದವ್ರು ಮಾಡಿದೆ, ಕ್ರಾಂತಿ ಮಾಡಿದೆ, ಈಗ ಮಾರ್ಕ್ ಮಾಡ್ತಿದ್ದೀನಿ. ದೊಡ್ಡವ್ರ ಜೊತೆ ಮಾಡಿದ್ದೀನಿ ನಾನು. ಗಣೇಶ್ ಅವ್ರ ಜೊತೆ ಕೂಲ್ ಮಾಡಿದೆ, ಆಮೇಲೆ ಗೀತಾ ಮಾಡಿದೆ. ಆದರೆ ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ. ಈ ಕ್ರಾಫ್ಟ್ ಗೊತ್ತಿರೋ ಕಲಾವಿದ್ರು ಏನು ಮಾಡ್ತಾರೆ, ಸೆಟ್ಟಿಗೆ ಬರ್ತಾರೆ, ಮೇಕಪ್ ಹಾಕ್ಕೊಳ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಸೀನ್ಸ್ ಇಲ್ಲದೆ ಇರುವಾಗ ಎಲ್ಲಾದರೂ ಏಕಾಂತವಾಗಿರ್ತಾರೆ, ಮುಂದಿನ ಸೀನಿಗೆ ರೆಡಿ ಆಗ್ತಾ ಇರ್ತಾರೆ, 6 ಗಂಟೆಗೆ ಪ್ಯಾಕಪ್ ಆದಮೇಲೆ ಮನೆಗೆ ಹೋಗ್ತಾರೆ. ಇದನ್ನೇ ನೀವು ಪಾಲಿಸ್ಕೊಂಡು ಬಂದಿದ್ದೀರಾ. ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಫಾಲ್ಸ್ ಇನ್ಫಾರ್ಮೇಷನ್ಗಳು ನಿಮಗೆ ಬೇಕಾಗಿರಲ್ಲ. ಇದು ಒಂದೊಂದು ಸಲ ಮುಳುವಾಗುತ್ತಾ? ಏನಕ್ಕಂದರೆ ಕೆಲವ್ರನ್ನ ನಾವು ನೋಡ್ತೀವಿ, ಫ್ರೇಮ್ ಬಿಟ್ಟು ಬೇರೆ ಕಡೆ ಎಲ್ಲ ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಅಣ್ಣ ಅಪ್ಪ ಅನ್ನೋದು ಜಾಸ್ತಿ ಆಗಿರುತ್ತೆ. ಇಂಡಸ್ಟ್ರಿಯಲ್ಲಿ ನೀವು ಇಷ್ಟು ವರ್ಷಗಳಲ್ಲಿ ಆ ಫೇವ್ರೆಟಿಸಮ್ ನೋಡಿದ್ರ? ಅದು ಇದೆ. ಆಫ್ ದಿ ಸ್ಕ್ರೀನ್ ಆ್ಯಕ್ಟ್ ಮಾಡೋದು ಅಥವಾ ಆಫ್ ದಿ ಸ್ಕ್ರೀನ್ ಅಂದರೆ 6 ಗಂಟೆ ಆದಮೇಲೆ, ಅದು ಎರಡೂ ಇದೆ. ಬಾಂಡಿಂಗಿಂದ ಮೀಟ್ ಆಗೋರು ಇದ್ದಾರೆ, ಅದು ಸೂಪರ್. ಅದು ಆ ಥಾಟ್ ಪ್ರೊಸೆಸ್ ಹಾಗೆ ಕಂಟಿನ್ಯೂ ಆಗುತ್ತೆ.
ಇನ್ನು ಕೆಲವರು ಅಲ್ಲೇನೋ ಒಂದು ಇದು ಮಾಡೋದಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ನನಗನ್ಸೋದು ಯಾವ ನಟನೇ ಆಗಲಿ ಆ ಲೆನ್ಸ್ ಮುಂದೆ ಏನು ಮಾಡ್ತಾನಲ್ಲ, ದಟ್ ಈಸ್ ಅ ಫೈನಲ್. ನನಗೆ 4 ಜನ ಬೇಡ ಇವನು ಬೇಡ ಇವನು ಬೇಡ ಇವನು ಅನ್ಬೋದು. 5ನೇ ಅವನಿಗೆ ಆ ಕ್ಯಾಪ್ಚರ್ ಆಗಿರೋದು ಮೋಸ ಮಾಡಲ್ಲ. ಮಾಡಿದಾನೆ ಅವ್ನಿಗೆ ನಂಗೆ ಗೊತ್ತೇ ಇರಲ್ಲ, ನಾನು ಮಾಡ್ಬಿಟ್ಟಿರ್ತೀನಿ. ಈಗ ನನಗೆ ತುಂಬ ಕ್ಲೋಸ್ ಇರೋ ಡೈರೆಕ್ಟರ್ಗಳ ಜೊತೆ ನಾನು ಮಾಡೇ ಇಲ್ಲ ಇನ್ನು. ನಾನು ಕೆಲಸ ಮಾಡಿರೋದೆಲ್ಲ ನನಗೆ ಪರಿಚಯದವ್ರ ಜೊತೆ ಜಾಸ್ತಿ. ಅವರಿಗೆ ಇಷ್ಟ ಆಗುತ್ತೆ, ನನಗೆ ಗೊತ್ತಿಲ್ಲ ಅದು ಹೆಂಗೆ ಅಂತ ನಂಗೆ ಗೊತ್ತಿಲ್ಲ. ನಾನು ಅದಕ್ಕೆ ನನಗೇನೆಂದರೆ ತುಂಬ ಜನ ದೊಡ್ಡವರು ನನಗೆ ಹೇಳಿರೋದು, ನೀನು ಹರ್ಟ್ ಆಗ್ಬಿಡ್ಬೇಕಿದ್ರೆ ನೀನು ಚೀಟ್ ಮಾಡ್ಕೊಂಬಿಡು, ಆದರೆ ಆ ಕ್ಯಾಮ್ರಾ ಮುಂದೆ ಆ ಪಾತ್ರಕ್ಕೆ ಚೀಟ್ ಮಾಡಬಾರ್ದು, ಪಾತ್ರಕ್ಕೆ ನ್ಯಾಯ ಕೊಡಬೇಕು. ಅದಾದಮೇಲೆ ಮಾಡಿದ್ದೆಲ್ಲ ಅಷ್ಟು ಮ್ಯಾಟ್ರ್ ಆಗಲ್ಲ ಅನಿಸುತ್ತೆ. ಆನ್ ಸ್ಕ್ರೀನ್ ಏನು ಮಾಡ್ತೀವಿ ಈಗ ನಮಗೆ, ಈಗ ಅನುಪಮ್ ಖೇರ್, ಪ್ರಕಾಶ್ ರೈಸ್ ಎಲ್ಲ ಹೆಂಗೆ ಪರಿಚಯ, ನಾವೇನು ಅವ್ರ ಜೊತೆ ನಾನು 1-2 ಸರಿ ಮಾತಾಡ್ಸಿದ್ದೀನಿ ಅಷ್ಟೇ ಯುವರತ್ನದಲ್ಲಿ. ನಮ್ಗೆ ಆನ್ ಸ್ಕ್ರೀನೇ ಇಷ್ಟ ಅವರು, ಅಂದರೆ ಆನ್ ಸ್ಕ್ರೀನ್ ನೋಡೇ ನಾವು ಸೂಪರ್ ಅನ್ಸೋದಲ್ವ. ಸೊ ನಾನು ನಂಬಿರೋದು ಅದನ್ನು, ಅಂದರೆ ನನ್ನ ಕೆಲಸನೇ ಮಾತಾಡಬೇಕು ಅಂತ. ಬಟ್ ಅದೇ ಈ ಪಾತ್ರ ಅಂತ ಬಂದಾಗ ನನ್ನ ದಿನ ಬರುತ್ತೆ ಅಂತ ನಾನು ಕಾಯ್ತಾಯಿದ್ದೀನಿ. ಅಂದರೆ ನನಗೆ ಹೆಂಗೆ ಅನಿಸುತ್ತೆ ಅಂದರೆ, ಯಾರೋ ಮಂಜುಳಾ ಟೀಚರ್ ಮಗ ಎಲ್ಲೋ ಮೊಸಳೆ ಹೊಸಳ್ಳಿಲಿ ಹುಟ್ಟಿದವನು ಕಲಾವಿದ್ರದ್ದು ಟಿ ವಿನೇ ಎಲ್ಲ ಬೆಳೆದು ಬಂದವನಿಗೆ ಇಷ್ಟು ಈ ಯೂನಿವರ್ಸ್ ಸಿಂಕಾಗಿ ಮಾಡುತ್ತೆ ಅಂದಮೇಲೆ ಇನ್ನು ಮುಂದಿನ ಮಾಡಲ್ಲ ಅಂದರೆ ನಾನು ನಂಬೋದೇ ಇಲ್ಲ. ಅದು ಹಾಗೇ ಆಗುತ್ತೆ. ಎಲ್ಲೋ ಒಂದೊಂದ್ಸರಿ ಸ್ಕ್ರೀನ್ ಪ್ಲೇ ಕೆಲವ್ರದ್ದು ಲ್ಯಾಗ್ ಇರುತ್ತೆ, ಕೆಲವ್ರದ್ದು ಫಾಸ್ಟ್ ಇರುತ್ತೆ. ನಮ್ಮದು ಮೇ ಬಿ ಲ್ಯಾಗ್ ಇರಬೇಕು ಅನ್ಸುತ್ತೆ. ನಾನು ಈ ಕಾರ್ಯಕ್ರಮವನ್ನು ಡಿಸೈನ್ ಮಾಡೋವಾಗಲೇ ನಮ್ಮ ಸಂಸ್ಥೆಯಲ್ಲಿ ಮಾತಾಡ್ತಾ ಇದ್ವಿ, ಒಬ್ಬ ಕಲಾವಿದ ಅವಮಾನ ಅನುಮಾನಗಳನ್ನು ದಾಟಿ ಸನ್ಮಾನಕ್ಕೆ ಹೋಗ್ತಾನೆ ಅಂತ. ನಿಮ್ಮ 2 ಪಾಯಿಂಟ್ಗಳು ಬೇಕು ನಮಗೆ. ಒಂದು ಅವಮಾನ, ಸನ್ಮಾನ. ತುಂಬ ಕಾಡದಂಥ ಕ್ಷಣಗಳು ನಿಮ್ಮ ಜೀವನದಲ್ಲಿ. ಕಾಡದಂಥ ಅಂದರೆ ತುಂಬ ಇದೆ. ಅಂದರೆ ಅದನ್ನು ಹೆಂಗೆ ನೋಡೋದು ಗೊತ್ತಿಲ್ಲ. ಈಗ ಉದಾಹರಣೆಗೆ ಈಗ ಮಾರ್ಕ್ ಬರ್ತಾಯಿದೆ, ಹೆಬ್ಬುಲಿ ಸಿನಿಮಾ ರಿಲೀಸ್ ಆಗಿತ್ತು ಸಂತೋಷ್ ಥಿಯೇಟ್ರಲ್ಲಿ. ಕೃಷ್ಣ ಸರ್, ಕ್ಯಾಮ್ರಾಮನ್ ಕೃಷ್ಣ ಸರ್ ಸಿನಿಮಾ ಅವರು ಡೈರೆಕ್ಟರ್. ಅದಕ್ಕೆ ಅವರೇನು ಹೇಳಿದ್ರು, ಅಶ್ವಿನ್ ಪ್ರಾಜೆಕ್ಟ್ರದ್ದು ಪೂಜೆ ಇದೆ, ಸುದೀಪ್ ಸರ್ ಬರ್ತಾರೆ. ನಾನು ಸುದೀಪ್ ಸರ್ ಜೊತೆ ಸೀನ್ ಇಲ್ಲ, ನನಗೆ ಇದ್ದಿದ್ದು ರವಿಚಂದ್ರನ್ ಸರ್ ಜೊತೆ. ಬಂದುಬಿಡು ಒಂದು 8:30-9 ಗಂಟೆಗೆ ಸಂತೋಷ್ ಥಿಯೇಟ್ರು ಬಾ ಅಂತ ಹೋಗಿದ್ದೆ. ಅಲ್ಲಿ ಸರ್ ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡಿ ಪ್ರೊಜೆಕ್ಟ್ರಿಗೆಲ್ಲ ಪೂಜೆ ಮಾಡಿ ಫಸ್ಟ್ ಶೋ ಅಲ್ಲ ಅದು, ಕರ್ನಾಟಕದ ಬೇರೆ ಕಡೆ ಎಲ್ಲ ಬರುತ್ತೆ, ನಮ್ಮ ಮೇನ್ ಥಿಯೇಟ್ರು ಗಾಂಧಿನಗರ ಸಂತೋಷ್ ಥಿಯೇಟ್ರು. ಸೊ ಪೂಜೆ ಮಾಡಿದ್ರು. ಅವತ್ತು ಸರ್ CCL ಆಡೋ ಆ್ಯಕ್ಟ್ರುಗಳೆಲ್ಲ ಬಂದಿದ್ದರು. ಅವರೆಲ್ಲ ತುಂಬ ನಿಂತ್ಕೊಂಡ್ಬಿಟ್ಟಿದ್ರು. ನಾನು ಸರ್ ಪಕ್ಕ ನಿಂತಿದ್ದೆ. ಕೃಷ್ಣ ಸರ್ ಹೋಗಿ ಮಾತಾಡಿಸು ಅಂದರು. ನನಗೇನಂದರೆ ಅವ್ರ ಜೊತೆ ಮಾತಾಡ್ತೀನಿ, ನಾನು ಹೋಗಿ ಅವ್ರು ದಾಟಿ ಮಾತಾಡ್ಸೋದು ಸರ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಸುಮ್ಮನಾದೆ. ಅವರು ಎಲ್ಲ ಮಂಗಳಾರತಿ ಎಲ್ಲ ಮಾಡಿದ್ರು. ಸರ್ರೇ ಮಂಗಳಾರತಿ ಕೊಟ್ಟರು ಎಲ್ಲರೂ, ಸುದೀಪ್ ಸರ್ ತೊಳಿ ನಾನು ಹಿಂಗೆ ತೊಗೊಂಬಿಟ್ಟು ನೋಡಿ ನಕ್ಕಿದೆ. ಕಾರ್ಪೊರೇಟರ್ ಸಕ್ಕದಾಗಿ ಮಾಡಿದ್ದೀರಿ, ಇನ್ನೊಂಚೂರು ಲೆಂತ್ ಇದೆ, ಇನ್ನೂ ಮಜಾ ಇರೋದು, ಬಟ್ ಡನ್ ಫೇರ್ ಜಾಬ್ ಅಂತ ಹೇಳಿ 10:30 ಶೋ ಸ್ಟಾರ್ಟ್ ಆಯಿತು. ಶೋ ನೋಡಿದ್ವಿ. ಶೋ ಆದಮೇಲೆ ಪ್ರೊಜೆಕ್ಟ್ರ್ ರೂಮ್ ಪಕ್ಕದಲ್ಲೇ ನಿಂತ್ಕೊಂಡು ಸಂಜೆ 4 ಗಂಟೆವರೆಗೂ ಸುದೀಪ್ ಸರ್ ಜೊತೆ ನಿಂತಿದ್ವಿ. ಅವರೇ ಪಲಾವ್ ತರಿಸ್ಕೊಟ್ರು, ಅವರ ಕಿರಣ್ ಅಂತ ಅವರ ಪರ್ಸನಲ್ ಅಸಿಸ್ಟೆಂಟಿಂದ ಮಾತಾಡ್ತಾ ನಿಂತಿದ್ವಿ. ನಾನು ಇವತ್ತಿಗೂ ಸರ್ ಬರ್ಡೇ ಅಂದರೆ ಆ ಸೆಲ್ಫಿನೇ ಹಾಕೋದು, ನಾನು ಅಲ್ಲೇ ತೊಗೊಂಡಿದ್ದೆ. ಸರ್ ಒಂದು ಸೆಲ್ಫಿ ತೊಗೊಂಡ್ಬಿಡ್ತೀನಿ ಸರ್ ಅಂತ 1 ಗಂಟೆಯಲ್ಲಿ ಏನೋ ಸುಮ್ಮನೆ ಹಿಂಗೆ ಹೊಡೆದಿದ್ದೆ. ಅದು ಒಂದು ಸನ್ಮಾನ ಅನ್ಕೋಬೋದು. ಈ ಥರದ್ದು ಒಂದಿಷ್ಟು ಆಗಿದೆ. ಅವಮಾನ ಅಂದರೆ ಅವರು ಫಸ್ಟ್ ಅವಮಾನದ ಮಾತಾಡಿ ಆಮೇಲೆ ಅದು ನನ್ನ ಕಿವಿಗೆ ಬಿದ್ದು ನಾನು ಅದನ್ನು ಪರ್ಫಾರ್ಮೆನ್ಸಲ್ಲಿ ಕೊಟ್ಟು ಆಮೇಲೆ ಅವರು ಸಾರಿ ನಿಮ್ಮ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ ಅನ್ನೋದು ತುಂಬ ಸರಿಯಾಗಿದೆ. ತುಂಬ ಸರಿ ಆಗ್ಬಿಟ್ಟಿದೆ. ಬಟ್ ನಾನು ಈ ನೆಗೆಟಿವ್ ಜಾಸ್ತಿ ಬರಬಾರ್ದು ಅಂತ ಈ ಡಿಟಾಕ್ಸಿಕ್ ಥರ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಅದೇ ನೆಗೆಟಿವ್ ಬಂದರೆ ಕೃಷ್ಣಾರ್ಪಣ ಮಸ್ತು ಅಷ್ಟೇ. ತುಂಬ ಆಗಿದೆ ಅಂದರೆ ಪ್ರತಿ ದಿನ ಆಗ್ತಿರುತ್ತೆ. ಉದಾಹರಣೆಗೆ ಈಗ ನಮ್ಮ ಒಂದೊಂದು ನಡೆನೂ ಒಂದೊಂದ್ಸರಿ ನೆಗೆಟಿವ್ ಆಗ್ಬೋದು. ಈಗ ನಾನು ಸೆಟ್ಗೆ ಹೋಗ್ತೀನಿ, ಹೋದ ತಕ್ಷಣ ಸ್ಕ್ರಿಪ್ಟ್ ಕೊಡಿ ಸರ್ ಅಂತೀನಿ. ಏನು ಅಂದರೆ ನಾನು ಒಂದು ಹೋದ ತಕ್ಷಣ ಒಂದು ಗುಂಗಲ್ಲಿರ್ತೀನಿ ಅಷ್ಟೇ. ಅಂದರೆ ಫಸ್ಟೇನು ಓದ್ಕೊಂಬಿಡ್ಬೇಕು, ಮೇಕಪ್ ಹಾಕಿಸ್ಕೊಂಬಿಡ್ಬೇಕು, ಕಾಸ್ಟ್ಯೂಮ್ ಹಾಕಿ ಕೂತ್ಕೊಂಬಿಡ್ಬೇಕು. ಅವ್ನು ಕರೀಲಿ ಅವ್ರು ಶಾರ್ಟ್ಗೆ ಅಂತ. ನಮ್ಮದು ಹಂಗಿರುತ್ತೆ ಕೆಲವರಿಗೆ.
ಕೆಲವರು ಆಮೇಲೆ ಡೌಟು ಕೇಳಿದಾಗ ಸಿಟ್ಟಾಗ್ತಾರೆ ಒಂದ್ಸರಿ ಕೆಲವರು. ಅಂದರೆ ಇದು ಪಾರ್ಟ್ ಆಫ್ ದಿ ಗೇಮ್ ಅಂತ. ನನ್ನ ಉದ್ದೇಶ ಸರಿಯಾಗಿರೋದ್ರಿಂದ ನಾನು ಪ್ರತಿ ಸಿನಿಮಾದಲ್ಲೂ ಇದನ್ನು ಮಾಡ್ತೀನಿ. ಆಮೇಲೆ ನಿಮ್ಗೆ ಹೆಚ್ಚಿನ ಜನ ನನ್ನ ಬಗ್ಗೆ ಕೇಳಿದ್ರೆ ಓಕೆ ತುಂಬ ಪ್ರಶ್ನೆ ಕೇಳ್ತಾನೆ ಅಂತ ಹೇಳ್ಬೋದು. ಕ್ಯಾರೆಕ್ಟರ್ ಬಗ್ಗೆ ನೀವು ನಾಟಕ ಮಾಡ್ಕೊಂಬಂದಿರೋರು, ನಮಗೆ ಥಿಯೇಟರ್ ಬೇಸಿಕ್ ಪ್ರಶ್ನೆ ಬರಬೇಕಲ್ಲ, ಬಂದೆ ಅಂತಾನೆ ಒಳ್ಳೆ ನಟ. ಅಂದರೆ ನನಗೀಗ ನಾನು ಅಶ್ವಿನ್ ಹಾಸನ್ ನನಗೆ ಗೊತ್ತು, ನನಗೆ BBMP ಹೋಗಿ ಟ್ಯಾಕ್ಸ್ ಕಟ್ಟೋದು ಗೊತ್ತು, KMF ನಂದಿನಿಗೆ ಅವ್ರು ಹಾಲು ಕೊಡ್ತಾರೆ ಅಂತ ಗೊತ್ತು, ನನಗೆ ಸಮಾಜದ ನನ್ನ ಅಶ್ವಿನ್ಗೆ ಡೌಟ್ ಇಲ್ಲ. ಅದು ಯಾವುದೋ ಒಂದು ಪಾತ್ರ, ನಾನಲ್ಲದ ಪಾತ್ರ ಮಾಡಬೇಕಾದ್ರೆ ಅದ್ರ ನನ್ನ ಮೇ ಬಿ ಎರಡೇ ಸೀನ್ ಇರ್ಬೋದು. 60 ಸೀನಲ್ಲಿ ನಂದು 2 ಸೀನಲ್ಲಿ ಏನು ಮಾಡುತ್ತೆ, ಇನ್ನು ಉಳಿದಿದ್ದು 58 ಸೀನಿಗೆ ನಾನು ಹೆಂಗೆ ಸಿಂಕ್ ಅದು ಬೇಕಲ್ಲ. ನಾನು ಹಂಗೆ ಯೋಚನೆ ಮಾಡ್ತೀನಪ್ಪ. ಅಂದರೆ ಆ ಥರ ನನಗೆ ಯೋಚನೆ ಮಾಡಬೇಕಲ್ಲ ನಾನು. ಈಗ ಯಾಕೆಂದರೆ ನನಗೊಬ್ಬ ನಿರ್ಮಾಪಕ ನಿರ್ದೇಶಕರು ಅಶ್ವಿನೇ ಮಾಡಲಿ ಅಂತ ಕರೆದು ನಾನು ಕೇಳಿದ್ದು ವರಮಾನ ಕೊಟ್ಟು ಕರೆಸಿದ್ದಾರೆ ಅಂದಾಗ ನಾನು ಯಾಕೆ ಕೊಡಬೇಕು? ನಾನು ಸುಮ್ಮನೆ ಓಕೆ 2 ಸೀನಾ ಹಂಗೆ ನಾನು ಮಾಡಲ್ಲ. ನಾನು ಮೇ ಬಿ ನನ್ನ ಉಸಿರೋವರೆಗೂ ನಾನು ಆ ಥರ ಅಂತ ಕೆಲಸ ಮಾಡಲ್ಲ. ಅದು ಸುಮ್ಮನೆ ನಿಂತ್ಕೊಳ್ಳೋದವ್ರು ಯಾಕೆ ನಿಂತ್ಕೋತೀನಿ ಅಂತ ಕೇಳೇ ಮಾಡೋದು. ಅದು ಕೆಲವ್ರಿಗೆ ಇರಿಟೇಟ್ ಆಗಿರ್ಬೋದು. ಅದು ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಈ ಸ್ಲೆಡ್ಜಿಂಗ್ ಅಂತಾರಲ್ಲ ಕ್ರಿಕೆಟಲ್ಲಿ, ಫಾಸ್ಟ್ ಬೌಲರ್ ಹಿಂಗೆ ಎಸಿತಾನೆ, ಅವ್ನು ಹಿಂಗೆ ಗುರಾಯಿಸ್ತಾನೆ, ಇಲ್ಲ ಹಾಕಿ ಹೊಡಿತೀನಿ ಅಂತಾನೆ, ಮತ್ತೆ ಎಸಿತಾನೆ, ಅವ್ನು ಗುರಾಯಿಸ್ತಾನೆ, ಹಿಂಗೆ ಮಾತಾಡ್ತಾನೆ, ಹೊಡಿ ನೋಡೋಣ ಇದನ್ನು. ಅದಕ್ಕೆ ಟೇಕ್ ಇಟ್ ಇನ್ ಎ ರೈಟ್ ಸ್ಪಿರಿಟ್ ಅಷ್ಟೇ. ಅದು ಗೇಮ್ ಆದಮೇಲೆ ಮತ್ತೆ ಹಗ್ಗ ಆಡ್ತದೆ, ಯಾರೋ ಒಬ್ಬ ಹೇಳ್ತಾನೆ ಯಾರು. ನಾನು ಹಾಗೆ ಅನ್ಕೋತೀನಿ ಅದನ್ನು. ಅದು ಆಗ್ತಾ ಇರುತ್ತೆ. ನೀವು ಒಂದು ಸೆಟ್ಟೊಳಗೆ ಹೋದರೆ ಒಂದಿಷ್ಟು, ಅದೇ ನಾನು ಹೇಳಿದ್ನಲ್ಲ, ಇಲ್ಲಿ ತುಂಬ ಈಗೋಗಳ ಜೊತೆ ನಮ್ಮದು ಗುದ್ದಾಟ ಇರುತ್ತೆ. ಅದು ಬ್ಯಾಲೆನ್ಸ್ ಮಾಡೋವೇ ನಿಲ್ಲಕ್ಕೆ ಸಾಧ್ಯ ಇರುತ್ತೆ, ಗೊತ್ತಾಗ್ತಿರುತ್ತದು. ಒಬ್ಬೊಬ್ರಿಗೆ ಒಂದೊಂದಿರುತ್ತೆ. ಅವರ ಹಿನ್ನೆಲೆ, ಅವರ ಅವತ್ತಿನ ತಳಮಳ, ಅವರ ವೈಯಕ್ತಿಕ ಲೈಫು ಎಲ್ಲ ಸಿಂಕಾಗಿ ಸೆಟ್ಟಲ್ಲಿ ತೋರಿಸ್ತಿರ್ತಾರೆ, ಇನ್ಕ್ಲೂಡಿಂಗ್ ಮೀ. ನಮಗೂ ಅದಿರುತ್ತೆ. ಅದು ಯು ಹ್ಯಾವ್ ಟು ಬ್ಯಾಲೆನ್ಸ್. ನನ್ನ ಪ್ರಕಾರ ಅದು ಬ್ಯಾಲೆನ್ಸ್ ಮಾಡಬೇಕು. ಎಲ್ಲರೂ ಯಾವ ಇಂಡಸ್ಟ್ರಿಗೆ ಹೋದರೂ ಇದೆ, ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಅಂತರಾಳ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಹೇಳ್ತೀವಿ. ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಮನಸ್ಸಿಂದ ಹಂಚ್ಕೊಂಡಿದ್ದೀರಾ ಇವತ್ತು ನಮ್ಮ ಜೊತೆ. ಇನ್ನು ನಾನು ಕೊನೆಯದಾಗಿ ಕೇಳೋದು, ವಾಟ್ ನೆಕ್ಸ್ಟ್? ಅಶ್ವಿನ್ ಹಾಸನ್ ಅವರು ಏನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ. ಅದೇ ಈಗ ನನಗೆ ಈ ಪ್ರಶ್ನೆ ನನಗೇನೆ ವಾಟ್ ನೆಕ್ಸ್ಟ್ ಅಂದಾಗ ಈ 2 ದಾರಿ. ಅಂದರೆ ಈಗ ಬಂದಿದ್ದ ಪಾತ್ರ ಎಲ್ಲ ಮಾಡೋದ, ಚೂಸಿ ಆಗೋದ. ಚೂಸಿ ಆದರೆ ಕೆಲಸ ಕಮ್ಮಿ ಆಗುತ್ತೆ. ಅದಕ್ಕೇನು ಮಾಡೋದು ಅಂತ 100 ಯೋಚನೆ ಮಾಡ್ಬಿಟ್ಟಿದ್ದೀನಿ ನಾನು. ಆ ಬಿಸ್ನೆಸ್ ಮಾಡಲಾ, ಈ ಬಿಸ್ನೆಸ್ ಮಾಡಲಾ. ತುಂಬ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಫ್ರೆಂಡ್ ಒಬ್ಬರು ಈ ಲಿಫ್ಟ್ ಮಾಡ್ತಾರೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಅವ್ರದ್ದೇ ಲಿಫ್ಟ್ ಇರೋದು. ಅವ್ರು ಹೇಳಿದ್ರು, ಸರ್ ಒಂದು ಡಾಕ್ಯುಮೆಂಟ್ರಿ ಮಾಡಿಕೊಡಿ ನಮಗೆ ಅಂತ. ನಾನೊಂದು ಡಾಕ್ಯುಮೆಂಟ್ರಿ ಅವರಿಗೋಸ್ಕರ ಡೈರೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಅವ್ರ ಫ್ಯಾಕ್ಟ್ರಿಲಿ ಹೆಂಗಾಗುತ್ತೆ ಅದು ಇಂಗ್ಲೀಷಲ್ಲಿ ನಾನೇ ವಾಯ್ಸ್ ಓವರ್ ಕೊಟ್ಟು ಎಲ್ಲ ಮಾಡಿ ಡಾಕ್ಯುಮೆಂಟ್ರಿ ಸಬ್ಮಿಟ್ ಮಾಡಿದ್ದೀನಿ. ಸೊ ಡಾಕ್ಯುಮೆಂಟ್ರಿ ಸಬ್ಮಿಟ್ ಮಾಡಿದೆ. ಆವಾಗ ಅವ್ರು ಏನು ಹೇಳಿದ್ರು, ನೀವು ಒಂದೊಂದು ಲಿಫ್ಟ್ ನನಗೆ ತಂದು ಕೊಟ್ಟರೆ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಕೊಟ್ಬಿಡ್ತೀನಿ ಅಂತ. ಸುಮ್ಮನೆ ಬೈಕ್ ಹಾಕ್ಕೊಂಡು ನಮ್ಮ ಏರಿಯಾದಲ್ಲಿ ವಿಶ್ವೇಶ್ವರ ಲೇಔಟು, ಅದೆಲ್ಲ ಹೊಸ ಏರಿಯಾ, ಈಗ ಡೆವಲಪ್ ಆಗ್ತಿರೋದು, ಕಿಂಗಿರಿ ಎಲ್ಲ ಹೋದೆ. ಒಂದು ಕಡೆ ಲಿಫ್ಟ್ ಪಿಟ್ ಗೊತ್ತಾಗುತ್ತಲ್ಲ, ಲಿಫ್ಟ್ ಪಿಟ್ ಇರುತ್ತೆ. ಸರ್ ಲಿಫ್ಟಾಗಿ ಹಾಕ್ಸ್ತಿದೆ. ಸರ್ ನೀವು ಆ್ಯಕ್ಟ್ರಲ್ಲ ಸರ್, ನನ್ನ ಸೆಲ್ಫಿ ಅವ್ರು ಆ ವಿಚಾರಕ್ಕೆ ಬರೋಲ್ಲ. ಒಂದು 3 ಕಡೆ 3 ದಿನ ಹೋದೆ. ನನಗೆ ಆಮೇಲೆ ಫೋನ್ ಮಾಡಿದೆ, ಇದು ಆಗಲ್ಲ, ನಾಟ್ ಕಪ್ ಆಫ್. ಅಂದರೆ ಇದು ಖುಷಿ ಪಡಬೇಕು ಅನಿಸುತ್ತೆ ಒಂದೊಂದ್ಸರಿ. ಆ್ಯಕ್ಟ್ರಾಗಿ ನಾನು ಆಚೆಯಲ್ಲಿ ನನಗೆ ಅದನ್ನು ಕೇಳೋಕ್ಕಾಗಲ್ಲ, ಅದು ಕಟ್ಟಾಯಿತು. ಸೊ ಈ ಥರ ಅಂದರೆ ನಾನು ಚೂಸಿ ಆಗಬೇಕು ಅಂದಾಗ ಏನೋ ಒಂದು ಮಾಡಬೇಕಲ್ಲ. ಚೂಸಿ ಆಗೋದು ಬೇಡ, ಬಂದಿದ್ದೆಲ್ಲ ಮಾಡ್ತೀನಿ ಅಂದರೆ ಬ್ಯುಸಿ ಆಗ್ಬೋದು. ಚೂಸಿ ಅಂದಾಗ ಈ ಥರ ಆಗುತ್ತೆ. ಸೊ ಹಂಗಾಗಿ ಈಗ ನಾನೊಂದು ಆ್ಯಕ್ಟ್ರಾಗಂತೂ ಕಂಟಿನ್ಯೂ ಏನು ಮಾಡ್ಬೋದು ಅಂದಾಗ ನನಗೆ ಸ್ವಲ್ಪ ಬೇರೆ ಭಾಷೆಯಲ್ಲೂ ಟ್ರೈ ಮಾಡೋಣ ಅಂತ ಹೋದ ವರ್ಷ ಅನ್ನಿಸ್ತು. ಸನ್ನಿಧಾನಂ ಪೋಸ್ಟ್ ಆಫೀಸ್ ಅಂತ ಒಂದು ಮಾಡಿದ್ದೀನಿ. ನಾನೇ ಡಬ್ ಮಾಡಿ ಬಂದಿದ್ದೀನಿ ತಮಿಳಲ್ಲೂ. ಟ್ರೈ ಮಾಡಿದ್ದೀನಿ, ಪಕ್ಕಾ ಅಂತ ಹೇಳಲ್ಲ, ಟ್ರೈ ಮಾಡಿದ್ದೀನಿ. ನಮ್ಮ ಕೋಇನ್ಸಿಡೆನ್ಸ್ಲಿ ಮಾರ್ಕಲ್ಲೂ ಬಂತು. ಮಾರ್ಕ್ ವಿಜಯ್ ಕಾರ್ತಿಕೇಯ ಸರ್, ಅದರಲ್ಲೂ ಮುಂಚೆ ಇದ್ದಿದ್ದ ಪಾತ್ರ ಬೇರೆ. ಆಮೇಲೆ ನಾನು ಸರ್ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿದಾಗ ಅವರೆಲ್ಲ ದೊಡ್ಡ ಇದನ್ನು ಕೊಟ್ಟರು. ಅದಕ್ಕೆ ಈಗ ಉದಾಹರಣೆಗೆ ಮ್ಯಾನೇಜರ್ ಅಂದರೆ ಅದಕ್ಕೆ ರೆಫರ್ ಮಾಡಿದ್ದು ನಮ್ಮ ಬಾಬಣ್ಣ ಮ್ಯಾನೇಜರ್, ಹಿರಿಯರು, ಅವರು ರೆಫರ್ ಮಾಡಿದ್ದು. ಅಂದರೆ ಕೆಲವೊಂದು ಸರಿ ನಾವು ಅದು ಆಗೋದೇ ಇಲ್ಲ ಅಂದಾಗ ತುಂಬ ಜನ ರೆಫರ್ ಮಾಡಿರ್ತಾರೆ, ತುಂಬ ಜನ ಮ್ಯಾನೇಜರ್ಸ್ಗಳು ರೆಫರ್ ಮಾಡಿರ್ತಾರೆ, ಅಸೋಸಿಯೇಟ್ಸ್ಗಳು. ಅವ್ರಿಗೆ ಯಾವುದೋ ಒಂದು ಇದ್ರಲ್ಲಿ ನಾನು ಇಷ್ಟ ಆಗಿರ್ತೀನಿ, ಕೋಆರ್ಡಿನೇಟರ್ಗಳು ರೆಫರ್ ಮಾಡಿರ್ತಾರೆ, ಕೆಲಸ ನಡೀತಿದೆ. ಈಗ ಅದೇ ನಾನು ಬೇರೆ ಭಾಷೆಗೆ
ವಾಟ್ ನೆಕ್ಸ್ಟ್ ಅಂದರೆ ಮಾಡಬೇಕು ಅಂದರೆ ಒಂದು ಆಸೆ ಇದೆ ಒಳಗಡೆ. ಕಂಟೆಂಟ್ಫುಲ್ ಸಿನಿಮಾಗಳಲ್ಲಿ ಲೀಡ್ ಅಂತ ಹೇಳಲ್ಲ ನಾನು, ಕಂಟೆಂಟ್ಫುಲ್ ಸಿನಿಮಾಗಳು ಮಾಡಬೇಕು. ಉದಾಹರಣೆಗೆ ಈಗ ಯಾವ ಥರ ಅಂದರೆ ಒಂದು ಸಂಕೀರ್ಣವಾದ ಕಥೆ ಇರುತ್ತೆ, ಅದನ್ನು ದೊಡ್ಡವ್ರು ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಕಮರ್ಷಿಯಲ್ ವ್ಯಾಲ್ಯೂಸು. ಅದು ಕಮರ್ಷಿಯಲ್ ವ್ಯಾಲ್ಯೂಸು ತರೋಕ್ಕಾಗಲ್ಲ, ವಿಷಯನೇ ಅಷ್ಟು ತಿನ್ನಿರುತ್ತೆ. ಆ ಥರದ್ದು ನಾವು ಮಾಡ್ಬೋದು. ಆ ಥರ ಯಾರಾದ್ರು ನಿರ್ದೇಶಕರು ಹುಡುಕ್ತಿದ್ರೆ ನಾನು ನಟ ಇದ್ದೀನಿ, ನಾನು ಕತೆಗಳನ್ನ ಹುಡುಕ್ತಿರ್ತೀನಿ. ಆ ಥರದ್ದು ಯಾರಾದ್ರು ಮಾಡ್ಬೋದಾ? ಯಾಕೆಂದರೆ ಈಗ ಆ ಒಂದಿಷ್ಟು ಜನ ಫ್ರೆಂಡ್ಸನ್ನು ಒಪ್ಪಿಸಿ ಮಾಡ್ಬೋದಾ ಅದನ್ನ ಯೋಚನೆ ಮಾಡ್ತಿದ್ದೀನಿ ನಾನು. ಆ ಥರದ್ದು ಅಂದರೆ ಬೇರೆ ಥರ, ಅಂದರೆ ಅದು ಇಟ್ ವೋಂಟ್ ಬಿ ಎ ಲೀಡ್ ಬಟ್ ಇಟ್ ಈಸ್ ಎ ಫುಲ್ ಆಫ್ ಕಂಟೆಂಟ್ ಮೂವಿ. ಅದನ್ನು ನೆಕ್ಸ್ಟ್ ನಂದಿರೋದು ಥಾಟ್ ಪ್ರೊಸೆಸ್. ಅದನ್ನು ಮಾಡ್ಬೋದಾ ನಾವು? ಈಗ ಇಷ್ಟು ವರ್ಷ ಸವಸಿರೋದ್ರಿಂದ ಒಂದಿಷ್ಟು, ಈಗ ಉದಾಹರಣೆಗೆ ಆ ಸಿನಿಮಾನ ಒಂದು ಏನಂತಾರೆ, ಒಂದು ಮೀಡಿಯಮ್ ಆಗಿ ಮಾಡಿದ್ರೆ, ಸ್ಕೇಲಲ್ಲಿ ಮಾಡಿದ್ರೆ ಅದನ್ನು ಬಿಸ್ನೆಸ್ ಹೇಗೆ ಮಾಡ್ಬೋದು ಅನ್ನೋದು ನಂಗೆ ಗೊತ್ತಿದೆ. ಇಷ್ಟು ವರ್ಷದ ಓಡನಾಟ, ಫ್ರೆಂಡ್ಸು, ದೊಡ್ಡವರು ಎಲ್ಲರೂ ಇರೋದ್ರಿಂದ ಒಂದಿಷ್ಟು ಆಗ್ಬೋದು. ಆ ಹೆಜ್ಜೆಗೆ ನೆಕ್ಸ್ಟು ಮೆಂಟಲಿ ರೆಡಿ ಆಗ್ತಿದ್ದೀನಿ. ಆ ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಬಟ್ ಅದ್ರ ಜೊತೆಗೆ ಈಗ ಬೇರೆ ಎಲ್ಲ ಒಂಚೂರು ಆಚೆ ಒಂದು 10 ವರ್ಷ ಕನ್ನಡದಲ್ಲೇ ಮಾಡಿದ್ದು, ಭಾಷೆ ಬರ್ತಿರಲಿಲ್ಲ ಮೇಯ್ನು. ಈಗ ಸಿನಿಮಾ ನೋಡಿ ಒಂದಿಷ್ಟು ಕಲ್ತಿದ್ದೀನಿ. ಸೊ ಅಲ್ಲಿ ಆ್ಯಕ್ಟ್ರುಗಳೆಲ್ಲ ಮಾಡಿದಾಗೆ ಮಾಡ್ಬೋದು, ನೀವು ಇಷ್ಟಿದ್ರೆ ನುಗ್ಬೋದು ನೀವು ಅಂತ ಹೇಳಿದ್ದಾರೆ. ಕೆಲವು ಫ್ರೆಂಡ್ಸ್ಗಳೆಲ್ಲ ಆಲ್ರೆಡಿ ಹೋಗಿ ಅಲ್ಲಿ ಗೆದ್ದಿದ್ದಾರೆ. ಉದಾಹರಣೆಗೆ ತಾರಕ್ ಪುಷ್ಪದಲ್ಲಿ ಮಾಡಿದರು, ಅವ್ರ ಜೊತೆ ನಾನು ಗಿಲ್ಕಿ ಅಂತ ಅಣ್ಣನ ರೋಲ್ ಮಾಡಿದ್ದೆ. ಸೊ ಈಸ್ ಎ ವೆರಿ ಪ್ಯಾಷನೇಟ್ ಆ್ಯಕ್ಟರ್. ನನಗೇನು ಅನಿಸುತ್ತೆ ಅಂದರೆ, ಈಗ ಯಾರೋ ಒಬ್ಬ ಇಲ್ಲಿಂದ ನೆಟ ಹೋಗಿ ಅಲ್ಲಿ ಸಕ್ಸಸ್ ಆದಾಗ ಕೆಲವರು ಅವನು ಹೋಗ್ಬಿಟ್ಟ ಅನ್ಕೋತಾರೆ. ನನಗೆ ಖುಷಿ ಆಗ್ತಿರುತ್ತೆ. ಓಕೆ, ಅದೊಂದು ದಾರಿ ನನಗೆ, ಅಂದರೆ ಅವರು ದಾರಿ ಮಾಡಿಕೊಟ್ಟಂಗೆ. ಅಂದರೆ ಬನ್ನಿ ಬಾಸ್, ಇಲ್ಲೊಂದು ದಾರಿ ಇದೆ ನೋಡಿ ಅಂತ. ಅಂದರೆ ತಾರಕ್ ನನಗೆ ಇಂಡೈರೆಕ್ಟ್ಲಿ ಹೇಳ್ದಂಗೆ. ತಾರಕ್ ಇರ್ಬೋದು, ಅಥವಾ ನಮ್ಮ ದೀಕ್ಷಿತ್ ದೊಡ್ಡ ಹೀರೋ ಆಗಿರೋ ತೆಲುಗುಲಿ, ಅದೆಲ್ಲ ನನಗೆ ಇನ್ಸ್ಪಿರೇಷನ್. ನಾನು ಯಾವುದೂ ನೆಗೆಟಿವ್ ಆಗಿ ತಗೊಳ್ಳಲ್ಲ. ನನ್ನ ವೈಫ್ ಹೇಳ್ತಿರ್ತಾಳೆ, ನಿನಗೆ ಬೈದ್ರೂ ನೀನು ಆ ವರ್ಡ್ಸ್ ಎಲ್ಲ ಬಿಟ್ಬಿಟ್ಟು ಯಾವುದೋ ಪಾಸಿಟಿವ್ ಮಾತ್ರ ಎತ್ಕೋತೀವ, ಅದೇ ಬೆಸ್ಟ್ ಅಲ್ವ ಲೈಫಲ್ಲಿ ಅಂತ. ನಾನು ಅದನ್ನು ಒಳಗೆ ಹಾಕ್ಕೊಂಡು ನಾನು ತಲೆಯೆಲ್ಲ ಕೆರ್ಕೊಂಡು ತಲೆ ಕೂದಲೆಲ್ಲ ಉದುರಿಸ್ಕೊಂಡು ಯಾಕೆ ಬೇಕು? ಆಮೇಲೆ ನನಗೆ ಗೊತ್ತಿದೆ ಲೈಫ್ ಇಸ್ ವೆರಿ ಶಾರ್ಟ್, ಬೆಟರ್ ಯು ಮೇಕ್ ಇಟ್ ಸ್ವೀಟ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ, ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ನಮಗೂ ಒಂದು ಹೊಸತನ ಕಾಣಿಸ್ತಾ ಇದೆ ನಿಮ್ಮ ಈ ಕೆರಿಯರಲ್ಲಿ. ಕಾಕತಾಳಿ ಏನೋ ಗೊತ್ತಿಲ್ಲ, ಮಾರ್ಕ್ ಸಿನಿಮಾ ಮಾಡ್ತಾ ಇದ್ದೀರಾ. ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಮಾರ್ಕ್ ಸಿನಿಮಾದಿಂದ ನಿಮ್ಮ ಕೆರಿಯರ್ಗೆ ಕೂಡ ಒಂದು ಕಲಾತ್ಮಕವಾದಂಥ ಮಾರ್ಕ್ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸಮಯ ನಿಮ್ಮ ಜೊತೆಗಿರುತ್ತೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಅಶ್ವಿನ್ ಹಾಸನ್ ಅವರ ಮಾತುಗಳಲ್ಲಿ ನಮಗೆ ಕೇಳಿಬಂದಿದ್ದು ಒಂದು ಆತ್ಮವಿಶ್ವಾಸ, ಒಂದು ಹೋರಾಟ. ನಮಗೆ ಯಾವಾಗಲೂ ಸೆಕೆಂಡ್ ಚಾನ್ಸ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವು ಕಾಯ್ತಾ ಇರಬೇಕು, ಸಮಯ ಬಂದಾಗ ಬಾರಿಸಬೇಕು ಅನ್ನೋವಂಥ ಉತ್ಸಾಹ. ಅವ್ರಿಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ, ಅವರ ಮನಸ್ಸಲ್ಲಿ ಇರುವಂತಹ ಕನಸುಗಳೆಲ್ಲ ಈಡೇರಲಿ. ಸಿನಿಮಾ ಇಂಡಸ್ಟ್ರಿ ಬಹಳ ಚಿಕ್ಕದು ಅಂತ ಹೇಳ್ತಾ ಇರ್ತೀವಿ, ಆದರೆ ಅದನ್ನೇ ದೊಡ್ಡದಾಗಿ ಮಾಡಿಕೊಂಡು ಬದುಕ್ತಾ ಇರುವಂಥ ಅಶ್ವಿನ್ ಹಾಸನ್ ಅವರ ಎಲ್ಲ ಕನಸುಗಳು ಈಡೇರಲಿ ಅನ್ನುವಂಥ ಒಂದು ಅಭಿಮಾನದ ಕಾಳಜಿಯ ಜೊತೆಗೆ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೀನಿ. ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬಿಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ಕಾರ. ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ, ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ, ಸಾಧಕರನ್ನು ಮರೆಯೋ